ನಮಸ್ತೆ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಅರ್ಪಿಸುವಂತಹ ಆರೋಗ್ಯವೇ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಹೆಗಡೆ. ವೀಕ್ಷಕರೇ, ಮನುಷ್ಯ ಅಂತ ಅಂದಮೇಲೆ ಕಾಯಿಲೆಗಳು ಬರುವುದು ಸರ್ವೇ ಸಾಮಾನ್ಯವಾಗಿರುತ್ತೆ. ಆದ್ರೆ ಬಂದಂತಹ ಒಂದು ಕಾಯಿಲೆ ಬಂದಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತೀವಿ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಕಾಯಿಲೆ ಯಾವುದೇ ಇರಲಿ ಅದಕ್ಕೆ ಟ್ರೀಟ್ಮೆಂಟ್ ತುಂಬಾ ಅತ್ಯಗತ್ಯವಾಗಿರುತ್ತೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಆರ್ಥರೈಟಿಸ್ ಬಗ್ಗೆ ಮಾತನಾಡೋಣ. ಆರ್ಥರೈಟಿಸ್ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಬರುತ್ತೆ, ಇನ್ನು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇರುತ್ತೆ, ಇವೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಹೋಮಿಯೋಪತಿ ವೈದ್ಯರಾಗಿರುವಂತಹ ಡಾಕ್ಟರ್ ವಿಶ್ವಾಸ್ ಅವರಿದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ನನ್ನ ಮೊದಲನೇ ಪ್ರಶ್ನೆ, ಆರ್ಥರೈಟಿಸ್ ಅಂದ್ರೆ ಏನು? ಸೊ ಆರ್ಥರೈಟಿಸ್ ಅಂದಾಗ ಏನಾಗುತ್ತೆ ಅಂದರೆ ಆ ಶಬ್ದದಲ್ಲಿರುವ ಒಂದು ಅರ್ಥದ ಪ್ರಕಾರ ಆರ್ಥೋ ಅಂದಾಗ ಮೂಳೆಗಳು ಅಂತ ಹೇಳ್ತೀವಿ. ಸೊ ಅದರ ಮಧ್ಯೆಯಲ್ಲಿ ಅಥವಾ ಏನಂದರೆ ಇವುಗಳಿಗೆ ಊತ ಉಂಟಾಗುವಂಥ ಒಂದು ಪರಿಸ್ಥಿತಿ ಏರ್ಪಟ್ಟಾಗ ಏನಂದರೆ ಆರ್ಥರೈಟಿಸ್ ಅಂತ ಹೇಳ್ತಾರೆ. ಅಂದರೆ ಮನುಷ್ಯನ ಶರೀರದಲ್ಲಿ ಏನಂದರೆ ಸಾಕಷ್ಟು ಮೂಳೆಗಳಿವೆ. ಸೊ ಒಂದಕ್ಕೊಂದು ಏನಂದರೆ ಒಂದಕ್ಕೊಂದು ಹತ್ರದಲ್ಲಿ ಏನಂದರೆ ಸೇರಿರ್ತದೆ. ಸೊ ಇದರಿಂದಾಗಿ ಜಾಯಿಂಟ್ ಅಂತ ಹೇಳ್ತೀವಿ, ಅಥವಾ ಏನಂದರೆ ಇದರಿಂದಾಗಿ ಮನುಷ್ಯನ ಮೊಬಿಲಿಟಿ ಅಥವಾ ಮೂವ್ಮೆಂಟ್ಗೆ ಹೆಲ್ಪ್ ಮಾಡೋ ಸಲುವಾಗಿ ರಚನೆ ಹೊಂದಿರುತ್ತೆ. ಬಟ್ ಈ ಮೂಳೆಗಳ ಒಳಗಾಗಿ ಏನಂದ್ರೆ ಹಲವಾರು ಪದಾರ್ಥಗಳಿರ್ತವೆ. ಸೊ ಅದರಲ್ಲಿ ಹೆಚ್ಚಿನವೇ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಜೊತೆಗೆ ಏನಂದ್ರೆ ವೈಟಮಿನ್ ಡಿ ಅನ್ನೋದು ಏನಂದ್ರೆ ಅದರ ಒಂದು ದೃಢತೆಗೆ ಹೆಲ್ಪ್ ಮಾಡ್ತಾ ಇರುವಂತದ್ದು. ಜೊತೆಗೆ ಏನಂದ್ರೆ ಈ ಮೂಳೆಯಿಂದ ಮೂಳೆಗೆ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಏನಂದ್ರೆ ಅಂತರ ಇದ್ದುಬಿಟ್ಟು ಎರಡು ಮೂಳೆಗಳ ಮಧ್ಯಭಾಗದಲ್ಲಿ ಏನಂದ್ರೆ ಆ ಮೂಳೆಗೆ ಅಂಟ್ಕೊಂಡಿರುವಂತ ಒಂದು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಸೊ ಕಾರ್ಟಿಲೇಜ್ ಅಲ್ಲೇನೂ ಸಹ ಏನಂದ್ರೆ ಮೂವ್ಮೆಂಟ್ ಸಲುವಾಗಿ ಹೆಲ್ಪ್ ಆಗೋ ರೀತಿಯಲ್ಲಿ ಏನಂದ್ರೆ ಈ ಸೈನೋವಿಯಲ್ ದ್ರವ ಪದಾರ್ಥ ಅಂತ ಹೇಳ್ತೀವಿ. ಅದೇನಂದ್ರೆ ಲೂಬ್ರಿಕೇಶನ್ ಸಲುವಾಗಿ ಶರೀರ ತಯಾರಿ ಮಾಡಿಕೊಳ್ಳುವಂತ ಒಂದು ಪದಾರ್ಥ. ಸೊ ಈ ರೀತಿಯಾಗಿ ಏನಂದ್ರೆ ಇದು ನ್ಯಾಚುರಲ್ ಆಗಿ ಒಂದು ಆರೋಗ್ಯಕರವಾಗಿರುವಂತ ವ್ಯಕ್ತಿಯಲ್ಲಿ ಏನಂದ್ರೆ ನ್ಯಾಚುರಲ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾಗ ಯಾವುದೇ ರೀತಿಯ ತೊಂದರೆಗಳು ಅಂತ ಇರೋದಿಲ್ಲ. ಬಟ್ ಅದೇ ಒಂದು ವ್ಯಕ್ತಿಯಲ್ಲಿ ಅಲ್ಲಿ ಸತತವಾಗಿ ನಡೆದಾಗ ಅಥವಾ ತುಂಬಾ ಹೊತ್ತು ಕೂತು ಎದ್ದೇಳಬೇಕಾದಾಗ ಅಥವಾ ಏನಂದ್ರೆ ಬೆಳಿಗ್ಗೆ ಎದ್ದಾಗ ಶರೀರದ ಎಲ್ಲ ತುಂಬಾ ಜಾಯಿಂಟ್ಸ್ ಎಲ್ಲ ಸ್ಟಿಫ್ನೆಸ್ ಆಗಿರ್ತಾ ಇದೆ. ನಡಿಬೇಕಾದಾಗ ತುಂಬಾ ಏನಂದ್ರೆ ಶ್ರಮಪಟ್ಟು ನಡಿಬೇಕು. ಹೆಚ್ಚಿನ ಕಾಲ ಅಥವಾ ದೂರದ ಒಂದು ಪ್ರದೇಶಕ್ಕೆ ಅಥವಾ ಏನಂದ್ರೆ ಸ್ವಲ್ಪ ಹೆಚ್ಚಿನ ಸಮಯ ನಡಿಬೇಕಂದಾಗ ಏನಂದ್ರೆ ಅನುವು ಉಂಟಾಗ್ತಾ ಇಲ್ಲ. ಸೊ ಅದೇ ಪ್ರಕಾರ ಮೆಟ್ಟಿಳಿಬೇಕು ಏರ್ಬೇಕು ಅಂದಾಗ ಸಮಸ್ಯೆ ಉಂಟಾಗ್ತಾ ಇದೆ. ಸೊ ಈ ರೀತಿಯಾದ ಒಂದು ಲಕ್ಷಣಗಳ ಜೊತೆಗೆ ಏನಂದ್ರೆ ಅವರ ನಡೆಯುವಂಥ ಶೈಲಿ ಆಗಿರ್ಬೋದು ಅಥವಾ ಕೆಲಸದಂಥ ಒಂದು ಶೈಲಿ ಆಗಿರ್ಬೋದು. ಸೊ ಬೇರೆ ಬೇರೆ ನಾನಾ ರೀತಿಯ ಜಾಯಿಂಟ್ಗಳಲ್ಲಿ ತೊಂದರೆ ಉಂಟಾಗ್ಬಿಟ್ಟು ಅಲ್ಲಿ ಊತಕ್ಕೆ ಗುರಿ ಆಗ್ತಾ ಇದೆ ಅಂದಾಗ ಏನಾಗುತ್ತೆ ಅಂದ್ರೆ ಇವರಲ್ಲಿ ಆರ್ಥರೈಟಿಸ್ ಅನ್ನೋ ಒಂದು ಸಮಸ್ಯೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಆರ್ಥರೈಟಿಸ್ಗೆ ಅಂದ್ರೆ ಮುಖ್ಯವಾಗಿ ಕಾರಣವನ್ನ ನೋಡೋದಾದ್ರೆ ಯಾವೆಲ್ಲ ಕಾರಣಗಳಿಂದ ಆರ್ಥರೈಟಿಸ್ ಬರಬಹುದು? ಸೊ ಆರ್ಥರೈಟಿಸ್ಗೆ ಕಾರಣಗಳು ಅಂದಾಗ ಏನಂದ್ರೆ ಅಲ್ಲಿ ಪ್ರಕಾರಗಳ ಬಗ್ಗೆ ಅಥವಾ ಟೈಪ್ಸ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆಯಾ ಟೈಪ್ ಆಫ್ ಆರ್ಥರೈಟಿಸ್ಗೆ ಏನಂದ್ರೆ ಅದರದೇ ಆದಂತ ಕಾರಣಗಳಂತ ಹೇಳ್ಬಹುದು. ಸೊ ಅದರಲ್ಲಿ ಮೊದಲನೇದಾಗಿ ನೋಡಿದಾಗ ಏನಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ವಯಸ್ಸಿನ ಜೊತೆಗೆ ಆಗ್ತಿರ್ತಕ್ಕಂಥ ಬದಲಾವಣೆಗಳಲ್ಲಿ ಬರುವಂತ ಒಂದು ಕಾಯಿಲೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಮಲ್ಲಿ ಬರ್ತಿರ್ತಕ್ಕಂಥ ಹಲವಾರು ಪೇಷಂಟ್ಸ್ ಅಲ್ಲಿ ಏನಂದ್ರೆ 70ಕ್ಕೂ ಹೆಚ್ಚಿನ ಪರ್ಸೆಂಟೇಜ್ ಆಫ್ ಪೀಪಲ್ ಏನಾಗ್ತಾರೆ ಅಂದ್ರೆ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ಗೆ ತುತ್ತಾಗಿರೋ ನಾವು ನೋಡ್ತಾ ಇರ್ತೀವಿ. ಈ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಏನಂದ್ರೆ ಈ ಒಂದು ಮೇಜರ್ ಜಾಯಿಂಟ್ಸ್ ಅಂತ ಹೇಳ್ತಾರೆ, ಶರೀರದ ಭಾರವನ್ನು ಹೊರುವಂತ ಜಾಯಿಂಟ್ಸ್. ಚಿತ್ರದಲ್ಲಿ ಕಾಣ್ತಾ ಇರೋ ತರ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ಇರೋ ವೇಟ್ ಬಿಯರಿಂಗ್ ಜಾಯಿಂಟ್, ಈ ಒಂದು ಮಂಡಿ ಅಂತ ಹೇಳ್ಬೋದು. ಅದಲ್ಲೇನೋ ಸಹ ಏನಂದ್ರೆ ಹಿಪ್ ಜಾಯಿಂಟ್ ಅಲ್ಲಿ ಆಗಿರ್ಬೋದು ಅಥವಾ ಶೋಲ್ಡರ್ ಜಾಯಿಂಟ್ ಅಲ್ಲಿ ಆಗಿರ್ಬೋದು. ಅಂದ್ರೆ ಮೇಜರ್ ಜಾಯಿಂಟ್ಸ್ ಗೆ ಎಫೆಕ್ಟ್ ಮಾಡುವಂಥದ್ದು. ಅದರಲ್ಲಿನೂ ಸಹ ಏನಂದ್ರೆ ಅರೌಂಡ್ 90 to 95% ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದ್ರೆ ಈ ಒಂದು ನೀ ಜಾಯಿಂಟ್ ಅನ್ನೋದಕ್ಕೆ ಸ್ಪೆಸಿಫಿಕ್ ಆಗಿ ಎಫೆಕ್ಟ್ ಮಾಡ್ತಾ ಇರುವಂತದ್ದು. ಸೊ ಇವುಗಳಲ್ಲಿ ಏನಾಗುತ್ತೆ ಅಂದ್ರೆ ಮೂಳೆಯಿಂದ ಮೂಳೆಗೆ ಆಗ್ತಿರ್ತಕ್ಕಂಥ ಒಂದು ಘರ್ಷಣೆ ಏರ್ಪಟ್ಟು ಸೊ ಮೂಳೆ ಮಧ್ಯೆ ಇರುವಂತ ಏನಂದ್ರೆ ಕಾರ್ಟಿಲೇಜ್ ನಾಶ ಆಗ್ತಾ ಹೋಗ್ಬಿಟ್ಟು ಶರೀರದಲ್ಲಿ ಆ ತಯಾರಿ ಆಗ್ತಿರ್ತಕ್ಕಂಥ ದ್ರವದ ಪ್ರಮಾಣ ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ ಸೊ ಅಲ್ಲಿ ಗ್ರಾಜುವಲಿ ನೋವು ಉಂಟಾಗುವಂಥದ್ದು. ನೋವು ಇದ್ದಾಗ ಕಂಟಿನ್ಯೂಸ್ ಸತತವಾಗಿ ನಡೆದಾಗ ಏನಾಗುತ್ತೆ ಘರ್ಷಣೆ ಉಂಟಾಗುತ್ತೆ ಮೂಳೆಯಿಂದ ಮೂಳೆಗೆ. ಅಂದ್ರೆ ಮೂಳೆಯಲ್ಲಿ ಏನೋ ಬೋನ್ ಎರೋಜನ್ ಆಗ್ತಾ ಹೋಗುವಂಥದ್ದು. ಸೊ ಅದರಿಂದ ಏನಂದ್ರೆ ಇವರಲ್ಲಿ ಒಂದು ಲೇಟರ್ ಸ್ಟೇಜಸ್ ಅಥವಾ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಕ್ರೆಪಿಟಸ್ ಅಂತ ಹೇಳ್ತೀವಿ. ಅಂದ್ರೆ ಸೊ ಮೂಳೆಯಿಂದ ಮೂಳೆ ಉಜ್ಜಾಡ್ಕೊಂಡ್ಬಿಟ್ಟು ಏನಾಗುತ್ತೆ ಅಂದ್ರೆ ಅಲ್ಲಿ ಶಬ್ದ ಬರ್ತಾ ಹೋಗುವಂಥದ್ದು. ಇದರ ಜೊತೆಗೆ ಊತ ಏರ್ಪಡ್ತಾ ಹೋಗುತ್ತೆ. ಸೊ ಊತದ ಜೊತೆಗೆ ಏನಂದ್ರೆ ಅವರಲ್ಲಿ ಸ್ಟಿಫ್ನೆಸ್ ಆಗುವಂಥದ್ದು. ಸ್ವಲ್ಪ ಹೊತ್ತು ಕೂತು ಎದ್ದೇಳದಾಗ ಅಥವಾ ನಿದ್ದೆಯಿಂದ ಎದ್ದಾಗ ಏನಂದ್ರೆ ಸೊ ದಿಢೀರ್ನೇ ಏನಾದ್ರೆ ನಡೆಯೋದಕ್ಕಾಗಲ್ಲ. ಸೊ ಇದು ಗ್ರಾಜುವಲಿ ಪ್ರೋಗ್ರೆಸ್ ಆಗ್ತಾ ಹೋದಂತ ಕಾಯಿಲೆ ಆದಾಗ ಸೊ ಈ ಪ್ರಕಾರ ಏನಂದ್ರೆ ಇವರಲ್ಲಿ ಸಿಂಪ್ಟಮ್ಸ್ ಅಂತ ನೋಡ್ತೀವಿ. ಸೊ ಇದಕ್ಕೆ ಕಾರಣಗಳಂತ ಬಂದಾಗ ಏನಾಗುತ್ತೆ ಅಂದ್ರೆ ಒಂದು ವಯಸ್ಸು ಅಂತ ಹೇಳ್ತೀವಿ. ಸೊ ವಯಸ್ಸಿನ ಜೊತೆಗೆ ಏನಾಗುತ್ತೆ ಅಂದ್ರೆ ಈ ವ್ಯಕ್ತಿಗಳಲ್ಲಿ ಒಂದು ಶೇಖರಣೆ ಅಂತ ಹೇಳ್ತೀವಿ. ಅಂದ್ರೆ ನಾವು ಕೊಡ್ತಿರ್ತಕ್ಕಂಥ ಆಹಾರದಿಂದ ಕ್ಯಾಲ್ಸಿಯಂ ಅನ್ನೋದ್ರಿಂದ ಮೂಳೆಗಳಿಗೆ ಸೇರ್ತಾ ಹೋಗ್ಬೇಕು. ಬಟ್ ಅಲ್ಲಿ ಆಹಾರದಲ್ಲಿ ಲೋಪ ಇದ್ದಾಗ ತೊಂದರೆ ಆಗುವಂಥದ್ದು ಅಥವಾ ಏನೋ ಶರೀರದ ಶೇಖರಣೆ ಮಾಡ್ತಾ ಹೋದಾಗ ಏನಂದ್ರೆ ಸೊ ಅಲ್ಲಿ ಏನಾಗ್ತದೆ ಮಾಲ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ.
ಅದೇ ರೀತಿಯಾಗಿ ಏನಂದ್ರೆ ಆಯಾ ವ್ಯಕ್ತಿಗಳ ಒಂದು ಜೀವನ ಶೈಲಿ ಅಂತ ಹೇಳಿದಾಗ ಏನಂದ್ರೆ ಸೊ ಅವರಲ್ಲಿ ಆರೋಗ್ಯದ ತೊಂದರೆಗಳಿದ್ಬಿಟ್ಟು ಏನಂದ್ರೆ ಹಾರ್ಮೋನ್ ಸಂಬಂಧಿ ಸಮಸ್ಯೆಗಳಲ್ಲಿ ಸಫರ್ ಆಗ್ತಾ ಇದ್ದಾಗ ಯಾವುದೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಬಳಸ್ತಾ ಇರಬೇಕಾದಾಗ ಏನಂದ್ರೆ ಕೆಲವಷ್ಟು ತೊಂದರೆಗಳು ಉಂಟಾಗ್ಬಿಟ್ಟು ಏನಂದ್ರೆ ಈ ಒಂದು ಸಮಸ್ಯೆ ಏನಿಂದಾಗೆ ತುತ್ತಾಗ್ತಾ ಹೋಗುವಂಥದ್ದು. ಇದು ಯಾರಲ್ಲಿ ಹೆಚ್ಚು ಬರುತ್ತೆ ಅನ್ನೋ ನೋಡೋದಾದಲ್ಲಿ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಅಂದ್ರೆ ಈ ಒಂದು ಸಮಸ್ಯೆಯಿಂದ ಸಫರ್ ಆಗ್ತಿರೋನ್ನ ನೋಡ್ತಾ ಇರ್ತೀವಿ. ಗಂಡಸರಿಗೂ ಬರುತ್ತೆ, ಬಟ್ ಏನೋ ಸ್ವಲ್ಪ ಲೇಟ್ ಅಂತ ಹೇಳ್ಬೋದು ಅವಧಿ ಅಂತ ನೋಡಿದಾಗ. ಸೊ ಹೆಣ್ಮಕ್ಳಲ್ಲಿ ಯಾವಾಗ ಅಂದಾಗ ಏನಾದ್ರು 45 ಇಯರ್ಸ್ ಅಥವಾ 50 ಇಯರ್ಸ್ ಏಜ್ ಅಲ್ಲಿ ಏನಂದ್ರೆ ಹೆಚ್ಚಾಗಿ ಒಂದು ಇನ್ಸಿಡೆನ್ಸ್ ಅನ್ನು ನೋಡ್ತಾ ಹೋಗ್ತೀವಿ. ಯಾಕೆ ಅಂದ್ರೆ ಈ ಒಂದು ವಯಸ್ಸಿಗೆ ಬಂದಾಗ ಏನಂದ್ರೆ ಹೆಣ್ಮಕ್ಳಲ್ಲಿ ಒಂದು ಹಾರ್ಮೋನ್ಗಳ ಅಸಮತೋಲನ ಅಥವಾ ಏರುಪೇರು ಅಂತ ಹೇಳ್ತೀವಿ, ಅಥವಾ ಕ್ಲೈಮ್ಯಾಟ್ರಿಕ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಋತುಚಕ್ರದ ಒಂದು ನಿಲುಗಡೆ ಅಥವಾ ಮೆನೋಪೌಸಲ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಈ ಒಂದು ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರಲ್ಲಿ ಹಾರ್ಮೋನ್ಗಳು ಅತಿಯಾದಂತೆ ಏನಂದ್ರೆ ಏರುಪೇರು ಆಗ್ತಾ ಹೋಗುವಂಥದ್ದು. ಸೊ ಅವರಿಂದ ಏನಂದ್ರೆ ಅವರಲ್ಲಿ ಒಂದು ಕ್ಯಾಲ್ಸಿಯಂ ಶೇಖರಣೆ ಅಥವಾ ಏನಂದ್ರೆ ಸೊ ಮೂಳೆಗಳಿಗೆ ತಲುಪಿಸುವಂತ ಒಂದು ಕೆಲಸ ಏನಾಗುತ್ತೆ ನಿಧಾನ ಆಗುವಂಥದ್ದು, ಅಥವಾ ಬೋನ್ ಎರೋಷನ್ ಅಂತ ಹೇಳ್ತೀವಿ. ಅಂದ್ರೆ ಈ ಕ್ಯಾಲ್ಸಿಯಂ ಸೆಲ್ಸ್ ನ ಆಸ್ಟಿಯೋಫೈಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಮೂಳೆಗಳ ಮಧ್ಯೆ ಇದು ಎಷ್ಟು ಹೆಚ್ಚಾಗಿದ್ದಾಗ ಏನಂದ್ರೆ ಅದರ ಒಂದು ಸಾಂದ್ರತೆ ಅಥವಾ ಗಟ್ಟಿತನದ ಹೆಚ್ಚಾಗಿದ್ದಾಗ ಏನಾಗುತ್ತೆ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಬಟ್ ಅದು ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ, ಟೊಳ್ಳು ಹೆಚ್ಚಾಗ್ತಾ ಹೋಗ್ಬಿಟ್ಟು ಏನಂದ್ರೆ ಸೊ ಅವರಲ್ಲಿ ಆಸ್ಟಿಯೋಪೋರೋಸಿಸ್ ಅನ್ನೋ ಪರಿಸ್ಥಿತಿಗೆ ಎದುರಾದಾಗ ಈ ಒಂದು ಮೇಜರ್ ಜಾಯಿಂಟ್ಸ್ ಎಫೆಕ್ಟ್ ಆಗ್ತಾ ಹೋಗ್ಬಿಟ್ಟು ಏನಾಗುತ್ತೆ ಒಂದು ಮೂಳೆ ಇನ್ನೊಂದು ಮೂಳೆಗೆ ಏನಾದ್ರೆ ಟಚ್ ಆಗ್ತಾ ಹೋಗ್ಬಿಟ್ಟು ಈ ರೀತಿ ಒಂದು ತೊಂದರೆಗೆ ಗುರಿಯಾಗ್ತಾ ಹೋಗುವಂಥದ್ದು. ಇವುಗಳಲ್ಲೇನೂ ಸಹ ಏನಂದ್ರೆ ಒಂದು ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಜೊತೆಗೆ ಜೀವನ ಶೈಲಿಯಲ್ಲಿ ಅಂದ್ರೆ ಆಹಾರದ ಅಭಾವ, ಜೊತೆಗೆ ಏನಂದ್ರೆ ಸೊ ಸರಿಯಾದಂತ ಆಹಾರ ಕೊಡೋದು, ಓವರ್ ಈಟಿಂಗ್ ಅಥವಾ ಓವರ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಅದರ ಲೋ ನ್ಯೂಟ್ರಿಷನ್ ಸಹ ಕಾರಣ ಆಗ್ತಾ ಹೋಗುತ್ತೆ. ಇವುಗಳಲ್ಲಿ ಮಾನಸಿಕ ಒತ್ತಡಗಳು ಸಹ ಏನಂದ್ರೆ ಆ ಒಂದು ವಯಸ್ಸಿಗೆ ಜೊತೆಗೆ ನಾನಾ ರೀತಿಯ ಪರಿಸ್ಥಿತಿಗಳಿಗೆ ಸ್ಟ್ರೆಸ್ಗೆ ಉಂಟಾದಾಗ ಏನಂದ್ರೆ ಈ ಒಂದು ಸಮಸ್ಯೆಯಿಂದ ತುತ್ತಾಗೋದನ್ನ ನಾವು ನೋಡ್ತಾ ಇರ್ತೀವಿ. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ನೋಡ್ಕೊಂಡು ಬಂದ್ಬಿಡೋಣ. ನಮಸ್ತೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ವೀಣಾ ಅಂತ, ನಾನು ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತನಾಡಿ. ಹೌದು. ಓಕೆ, ಇವಾಗ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ವೀಣಾ ಅಂತ. ಓಕೆ ವೀಣಾ ಅವರೇ, ನಿಮ್ಗೆ ಏನ್ ಸಮಸ್ಯೆ ಇದೆ? ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ವೀಣಾ ಅವರೇ. ನಂದು ಕೂದಲು ಸಖತ್ತು ತೆಳು ಇದೆ, ಕೂದಲು ತುಂಬಾ ಏರ್ಫಾಲ್ ಆಗ್ತಾ ಇದೆ. ನಾನು ಯಾವುದೇ ಡಯಾಬಿಟಿಸ್ ಇಲ್ಲ, ಮತ್ತೆ ಔಟ್ಸೈಡ್ ಕೂಡ ತಿನ್ನಲ್ಲ, ಕಂಟ್ರೋಲ್ ಮಾಡಿದ್ದೀನಿ. ಬಟ್ ಏರ್ಫಾಲ್ ತುಂಬಾ ಏರ್ಫಾಲ್ ಆಗುತ್ತೆ. ಮತ್ತೆ ಚಿಕ್ಕ ಚಿಕ್ಕ ಕೂದಲು ಹುಟ್ಟುತ್ತೆ, ಅದು ಫುಲ್ ಲೆಂತಿ ಬರಲ್ಲ, ಕಟ್ ಆಗುತ್ತೆ. ಓಕೆ, ಸೊ ನಿಮ್ಮ ಹೇರ್ ಫಾಲ್ ಸಮಸ್ಯೆಗೆ ಕರೆ ಮಾಡಿದ್ದೀರಾ. ಸೊ ಖಂಡಿತವಾಗಿ ಏನಂದ್ರೆ ಇದರಲ್ಲಿನೂ ಸಹ ಏನಂದ್ರೆ ಹಲವಾರು ಕಾರಣಗಳಿರ್ತವೆ. ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಅಂತ ಹೇಳ್ಬೋದು, ಅದರಲ್ಲಿ ಇನ್ನಿತರ ಕಾರಣಗಳಾದಾಗ ಶಕ್ತಿಯಲ್ಲಿ ಹೊಟ್ಟಿನ ಪ್ರಮಾಣ ಜಾಸ್ತಿ ಇದ್ದಾಗ ಅಥವಾ ಡ್ರೈನೆಸ್ ಆಫ್ ದ ಸ್ಕ್ಯಾಲ್ಪ್ ಅಂತ ಹೇಳ್ತೀವಿ. ಸೊ ಇದು ಬಿಟ್ಟರೆ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್, ಶರೀರದಲ್ಲಿ ಕಬ್ಬಿಣದ ಅಂಶ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆದಾಗನು ಈ ಕೂದಲು ಬ್ರಿಟಲ್ ಅಥವಾ ಏನಾದ್ರೆ ಬ್ರೇಕೇಜ್ ಆಫ್ ಹೇರ್ಸ್ ಅಂತ ಹೇಳ್ತೀವಿ, ಬೆಳೀತಾ ಇರಬೇಕಾದ್ರೆ ಮುರಿದು ಹೋಗುವಂಥದ್ದು. ಸೊ ಈ ರೀತಿ ಒಂದು ಲಕ್ಷಣಗಳನ್ನ ನೋಡ್ತಾ ಇರ್ತೀವಿ. ಸೊ ಇದಕ್ಕೆ ಏನಂದ್ರೆ ಒಂದು ಆಹಾರದಲ್ಲಿ ಏನಂದ್ರೆ ಹೆಚ್ಚಿನದಾಗಿ ನೀವೇನಂದ್ರೆ ಹಸಿರು ತರಕಾರಿಗಳನ್ನು ಅಳವಡಿಸ್ಕೊಳ್ಳೋದು, ಜೊತೆಗೆ ಏನಂದ್ರೆ ಈ ಒಂದು ಗ್ರೌಂಡ್ ನಟ್ ಅಂತ ಹೇಳ್ತೀವಿ, ಅವುಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಏನಾಗುತ್ತೆ ಈ ಕಬ್ಬಿಣದ ಅಂಶವನ್ನು ಜಾಸ್ತಿ ಮಾಡಿಕೊಂಡಾಗ ಸೊ ಆ ಒಂದು ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಅಥವಾ ಲೆವೆಲ್ ಅನ್ನ ಏನಂದ್ರೆ ಪರೀಕ್ಷೆ ಮಾಡಿಸ್ಕೊಂಡಾಗ ನೀವೇನಂದ್ರೆ ಒಂದು ನಾರ್ಮಲ್ ಪರೀಕ್ಷೆನ ಮಾಡಿಸ್ಕೊಂಡಾಗ ಎಷ್ಟಿದೆ ಅಂದ್ರೆ ಗೊತ್ತಾಗುತ್ತೆ. ಆ ಪ್ರಕಾರ ಅದಕ್ಕೆ ಚಿಕಿತ್ಸೆಯನ್ನು ಸಹ ಕೊಡ್ಬೋದು. ತುಂಬಾ ಜಾಸ್ತಿ ಇದ್ದಲ್ಲಿ ಏನಂದ್ರೆ ಸ್ವಲ್ಪ ಬ್ಲಡ್ ಅನ್ನು ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗಿರುತ್ತೆ. ಬಟ್ ಯಾವುದಕ್ಕೂ ಒಳ್ಳೆಯೊಮ್ಮೆ ಪರೀಕ್ಷೆ ಮಾಡಿಸಿ ನಿಮ್ಮ ಹತ್ತಿರದ ವೈದ್ಯರಲ್ಲಿ ಭೇಟಿ ಮಾಡಿ ಆ ವೈದ್ಯರ ಸಲಹೆ ಪ್ರಕಾರ ಏನಂದ್ರೆ ನಿಮ್ಮ ಈ ಒಂದು ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೂ ಕೂಡ ಆರ್ಥರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೀವು ಕೂಡ ಸಾಕಷ್ಟು ಡಾಕ್ಟರ್ ಹತ್ರ ತೋರಿಸ್ಕೊಂಡ್ವಿ, ನಾವು ಯಾವುದೇ ರೀತಿಯಾಗಿರುವಂತಹ ಪ್ರಯೋಜನ ಕಾಣ್ತಾ ಇಲ್ಲ, ಯಾವಾಗ್ಲೂ ಕೂಡ ನೋವು ನಿಮ್ಮನ್ನ ಬಾಧಿಸ್ತಾ ಇದೆ ಅಂತ ಅಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಡಾಕ್ಟರ್ ಹತ್ರ ನೀವು ನೇರವಾಗಿ ಮಾತನಾಡಬಹುದು. ಇನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ ಅನ್ನ ನೋಟ್ ಮಾಡಿಕೊಂಡು, ಅಡ್ರೆಸ್ ಅನ್ನ ನೋಟ್ ಮಾಡಿಕೊಂಡು ಡಾಕ್ಟರ್ನ ನೇರವಾಗಿಯೂ ಕೂಡ ಭೇಟಿ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನನ್ನ ಹೆಸರು ದೇವರಾಜ್ ಅಂತ, ಮೈಸೂರು ಡಿಸ್ಟಿಕ್ ಇಂದ ಕರೆ ಮಾಡ್ತಿರೋದು. ಓಕೆ ದೇವರಾಜ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನು ಅಂತ ಡಾಕ್ಟರ್ ಜೊತೆ ಹೇಳ್ಕೊಳ್ಳಿ. ಹೇಳಿ ದೇವರಾಜ್ ಅವರೇ. ಹಲೋ ಸರ್. ಹೇಳಿ ದೇವರಾಜ್ ಅವರ. ಸರ್, ನಮಗೆ ಏರ್ ಫಾಲ್ ಇದೆ ಸರ್, ತುಂಬಾ ಏರ್ ಫಾಲ್ ಆಗುತ್ತೆ. ವಯಸ್ಸು ಎಷ್ಟು ನಿಮ್ದು? 20 ಸರ್, 20 ಇದೆ. ಸೊ ಯಾವಾಗಿಂದ ಈ ರೀತಿ ಲಕ್ಷಣಗಳು ಕಾಣಿಸ್ತಾ ಇದೆ?
ಸರ್ ನಮ್ ಮೊದ್ಲಿಂದನೂ ಸ್ವಲ್ಪ ಉದುರ್ತೀವಿ ಸರ್, ಇವಾಗ ಡ್ಯಾಂಡ್ರಫ್ ಜಾಸ್ತಿಯಾಗಿ ಉದುರ್ತದೆ ಸರ್. ಓಕೆ. ಸೊ ಅದರ ಪ್ರಕಾರ ಏನಂದ್ರೆ ಖಂಡಿತವಾಗಿ ಚಿಕಿತ್ಸೆನ ಕೊಡ್ಲಾಗ್ತದೆ ದೇವರಾಜ್ ಅವರೇ. ನೀವು ಒಮ್ಮೆ ಬಂದು ಹತ್ತಿರದ ನಮ್ಮ ಹೋಮಿಯೋಪತಿ ಕೇಂದ್ರಕ್ಕೆ ಭೇಟಿ ಮಾಡಿ ಇಲ್ಲಿ ವೈದ್ಯರು ಪರೀಕ್ಷೆ ಮಾಡಿ ಆ ಪ್ರಕಾರ ಚಿಕಿತ್ಸೆನ ಸೂಚಿಸ್ತಾರೆ. ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ಕೇಳಿಸ್ತಿಲ್ಲ. ಸೊ ಇದಕ್ಕೆ ಏನೋ ಚಿಕಿತ್ಸೆ ಇರುತ್ತೆ, ಪ್ರತ್ಯಕ್ಷವಾಗಿ ನೋಡ್ಬೇಕಾಗುತ್ತೆ. ನಿಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕು, ವೈದ್ಯರನ್ನ ಭೇಟಿ ಮಾಡಿ ನಿಮ್ಮ ಹತ್ತಿರದ ನಮ್ಮ ಹೋಮಿಯೋಪತಿ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ವೈದ್ಯರು ನಿಮ್ಮನ್ನು ನೋಡಿಕೊಂಡು ಆ ಪ್ರಕಾರ ಚಿಕಿತ್ಸೆಯನ್ನು ಸೂಚಿಸ್ತಾರೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸರ್, ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ ಈ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಬಗ್ಗೆ. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸೊ ಇದು ಹೆಚ್ಚಾಗಿ ಗೃಹಿಣಿಯರಲ್ಲಿ ಅಥವಾ ಏನಂದ್ರೆ ಈ ಒಂದು 45 ಇಯರ್ಸ್ ಆಫ್ ಏನಂದ್ರೆ ಏಜ್ ಆದಂತ ಮಹಿಳೆಯರಲ್ಲಿ ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಸೊ ಇದು ಯಾಕೆಂದ್ರೆ ಆ ಒಂದು ವಯಸ್ಸಲ್ಲಿ ಹಾರ್ಮೋನ್ಗಳ ಒಂದು ಏರುಪೇರು ಅಸಮತೋಲನ ಆಗುವಂಥದ್ದು. ಅವುಗಳಲ್ಲದೇನೂ ಸಹ ಏನಂದ್ರೆ ಕೆಲವು ಇನ್ನೂ ಚಿಕ್ಕ ವಯಸ್ಸಲ್ಲಿನೂ ಸಹ ಒಂದು ಕಾಯಿಲೆಯನ್ನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಂದ್ರೆ ಈ ಥೈರಾಯ್ಡ್ ಸಂಬಂಧಿ ಸಮಸ್ಯೆಗಳಿಂದ ಸಫರ್ ಆಗ್ತಾ ಇದ್ದಾಗ ಅಲ್ಲೇನಾಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಅನ್ನೋ ಶೇಖರಣೆ ಆಗುವಂತ ಒಂದು ಏನಂದ್ರೆ ಪದಾರ್ಥ ಕ್ಯಾಲ್ಸಿಟೋನಿನ್ ಅನ್ನೋ ಒಂದು ಹಾರ್ಮೋನ್ ಮಾಡ್ತಾ ಇರುತ್ತೆ. ಈ ಒಂದು ಹಾರ್ಮೋನ್ ಏನಂದ್ರೆ ಥೈರಾಯ್ಡ್ ಗ್ರಂಥಿಯಿಂದ ಶೇಖರಣೆ ಆಗಬೇಕು. ಬಟ್ ಅದು ಆಗದೆ ಇದ್ದಲ್ಲಿ ಅಥವಾ ಥೈರಾಯ್ಡ್ ಗ್ರಂಥಿಗೆ ಈ ಒಂದು ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಆದಾಗ ಏನಾಗುತ್ತೆ ಅಂದ್ರೆ ಒಂದು ನಿಧಾನತೆ ಆಗುವಂಥದ್ದು ಅಥವಾ ಕ್ಯಾಲ್ಸಿಯಂ ಸೆಲ್ಸ್ ನ ಬೇಗನೆ ನಾಶ ಮಾಡುವಂತ ಒಂದು ಪರಿಸ್ಥಿತಿ ಏರ್ಪಟ್ಟಾಗ ಏನಾಗುತ್ತೆ, ಈ ಒಂದು ಮೂಳೆಗಳು ಮೃದುವಾಗ್ತಾ ಹೋಗ್ಬಿಟ್ಟು ಆ ಟೊಳ್ಳೆ ಅನ್ನೋದು ಹೆಚ್ಚಾಗ್ತಾ ಹೋಗ್ಬಿಟ್ಟು ಅಂದ್ರೆ ಈ ಮೂಳೆಗೆ ಸಂಬಂಧಿ ಸಮಸ್ಯೆಗಳಾಗ್ತಾ ಈ ಒಂದು ಜಾಯಿಂಟ್ಸ್ ಅಲ್ಲಿ ನೋವು ಜೊತೆಗೆ ಏನಂದ್ರೆ ಎರೋಜನ್ ಆಗ್ತಾ ಡಿಸ್ಟ್ರಕ್ಟಿವ್ ಜಾಯಿಂಟ್ ಡಿಸೀಸ್ ಅಂತ ಹೇಳ್ತೀವಿ, ಡಿಜೆನರೇಟಿವ್ ಜಾಯಿಂಟ್ ಅಂತ ಹೇಳ್ತೀವಿ, ಆ ರೀತಿ ಆಗ್ತಾ ಹೋಗೋದು ನೋಡ್ತಾ ಇರ್ತೀವಿ. ಅದೇ ಪುರುಷರಲ್ಲಿ ನೋಡಿದಾಗ ಸಹ ಅಂದ್ರೆ ಈ ರೀತಿ ಒಂದು ಸಮಸ್ಯೆಗಳು ಏರ್ಪಡಾಗಬಹುದು. ಸೊ ಮೊದಲು ಒಂದು ಜಾಯಿಂಟ್ ಅಲ್ಲಿ ಸಮಸ್ಯೆ ಶುರು ಆಗ್ಬಿಟ್ಟು ನಂತರ ಇನ್ನೊಂದು ಜಾಯಿಂಟ್ ಅಲ್ಲಿ ಪ್ರೋಗ್ರೆಸ್ ಆಗ್ತಾ ಹೋಗುವಂತದ್ದು. ಸೊ ಆ ರೀತಿ ಯಾಕೆಂದ್ರೆ ನಡಿಗೆ ನಡೀತಾ ಇರಬೇಕಾದಾಗ ಒಂದು ಮೂಳೆಯಲ್ಲಿ ಅಥವಾ ಒಂದು ಜಾಯಿಂಟ್ ಅಲ್ಲಿ ನೋವು ಆಗ್ತಾ ಇದೆ ಅಂದಾಗ ಏನ್ ಮಾಡ್ತಾರೆ, ಸೊ ಅದರ ಒಂದು ಭಾರವನ್ನು ಇನ್ನೊಂದು ಜಾಯಿಂಟ್ ಮೇಲೆ ಹಾಕ್ತಾ ಹೋದಾಗ ಆ ಒಂದು ಸಮಸ್ಯೆಯನ್ನು ಇನ್ನೊಂದು ಜಾಯಿಂಟ್ ಮೇಲೆ ಸಹ ಏನಂದ್ರೆ ಆ ಒಂದು ಡಿಸ್ಟ್ರಕ್ಷನ್ ಶುರು ಆಗ್ಬಿಟ್ಟು ಆ ರೀತಿಯಾಗಿ ನಡಿಗೆ ಅಥವಾ ವಾಕಿಂಗ್ ಗೇಟ್ ಅನ್ನೋದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅದರ ಜೊತೆಗೆ ಪೊಸಿಷನ್ ಸಹ ಚೇಂಜ್ ಆಗೋದ್ರಿಂದ ಅದು ಸೊಂಟದ ಭಾಗಕ್ಕೂ ಸಹ ನೋವನ್ನು ಕೊಡುವಂಥದ್ದು. ಈ ರೀತಿಯಾಗಿ ಕಾಲಿನ ಮೂಳೆಯ ಮಂಡಿಯ ಕೆಳಭಾಗದಲ್ಲಿ ಏನಾದ್ರೆ ಊತ ಹೆಚ್ಚಾಗ್ಬಿಟ್ಟು ಸೊ ಆ ರೀತಿಯ ಸಮಸ್ಯೆಗಳು ಗೊತ್ತಾಗ್ತಾ ಹೋಗ್ತಾರೆ. ಸೊ ಪುರುಷರಲ್ಲಿ ನೋಡಿದಾಗ ಏನಂದ್ರೆ ಇದು ಒಂದು 60 ಅಥವಾ 55 ಮೇಲ್ಪಟ್ಟಾಗ ಅಥವಾ ತೂಕ ತುಂಬಾ ಜಾಸ್ತಿ ಇದೆ ಅಂದಾಗ ಅಥವಾ ಅತಿಯಾಗಿ ಶಾರೀರಿಕ ಶ್ರಮ ವಹಿಸಿ ಕೆಲಸ ಮಾಡೋರಲ್ಲಿ ಏನಂದ್ರೆ ಈ ರೀತಿಯಾದ ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ. ಸೊ ಈ ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ಸೊ ಈ ಒಂದು ಪೋಸ್ಟ್ ಟ್ರಾಮಾ ಅಂತ ಹೇಳ್ತೀವಿ. ಅಂದ್ರೆ ಸೊ ಯಾವುದೋ ಒಂದು ಆಕ್ಸಿಡೆಂಟ್ ಆದಾಗ ಅದರ ನಂತರದಲ್ಲಿ ವಿಶೇಷವಾಗಿ ಕೆಲವು ದಿನಗಳಲ್ಲಿ ಆ ಒಂದು ಕಂಡೀಷನ್ ನೀ ಜಾಯಿಂಟ್ ಅಲ್ಲಿ ಅಥವಾ ನೀ ಜಾಯಿಂಟ್ಗೆ ಟ್ರಾಮಾ ಅಥವಾ ಏಟ್ ಆಗಿತ್ತು ಅಂದಾಗ ಕೆಲವಷ್ಟು ಪರಿಸ್ಥಿತಿಗಳಿಂದಾಗಿ ಏನಂದ್ರೆ ಅದು ಕಂಟಿನ್ಯೂಸ್ ಆಗೋ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಡಾಕ್ಟರ್, ನಾವಿದೀಗ ನೋಡಬಹುದು ಅತಿ ಚಿಕ್ಕ ಮಕ್ಕಳಲ್ಲಿ ಕೂಡ ಈ ರೀತಿಯಾಗಿರುವಂತಹ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಹೇಗ್ ಸಾಧ್ಯ ಇದು? ಅಂದ್ರೆ ಹೆರಿಡಿಟಿಯಿಂದ ಬರುತ್ತಾ, ಹೇಗ್ ಬರುತ್ತೆ ಇದು ಅಂತ ಚಿಕ್ಕ ಮಕ್ಕಳಲ್ಲೂ ಕೂಡ? ಸೊ ಚಿಕ್ಕ ಮಕ್ಕಳಲ್ಲಿ ಕಾಣಿಸುವಂತ ಒಂದು ಆರ್ಥ್ರೈಟಿಸ್ ಅಂದ್ರೆ ಏನಂದ್ರೆ ಇದನ್ನ ಜುವೆನೈಲ್ ಆರ್ಥ್ರೈಟಿಸ್ ಅಥವಾ ಏನಂದ್ರೆ ಒಂದು ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ವಯಸ್ಕರಲ್ಲಿನೂ ಸಹ ಬರುವಂತ ಒಂದು ಆರ್ಥ್ರೈಟಿಸ್ ಆಗಿರುತ್ತೆ. ಸೊ ಇವೆಲ್ಲ ಪ್ರಧಾನವಾಗಿ ಏನಾಗುತ್ತೆ ಅಂದ್ರೆ ಶರೀರದಲ್ಲಿರುವಂತಹ ಒಂದು ರೋಗ ನಿರೋಧಕ ಶಕ್ತಿಯ ಒಂದು ಲೋಪ ಅಂತ ಹೇಳ್ಬೋದು ಅಥವಾ ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಶರೀರವನ್ನ ಕಾಪಾಡುವಂತ ಒಂದು ಶಕ್ತಿ, ಶರೀರವನ್ನು ಏನಾದ್ರೆ ಸಮರ್ಪಕವಾಗಿ ನಡೆಸುವಂತ ಒಂದು ಶಕ್ತಿ ಏನಾಗುತ್ತೆ ಅಂದ್ರೆ ಈ ಒಂದು ಕಾಯಿಲೆಯಲ್ಲಿ ವಿರುದ್ಧವಾಗಿ ಕೆಲಸ ಮಾಡ್ಲಿಕ್ಕೆ ಶುರುವಾಗುತ್ತೆ. ಆ ಪ್ರಕಾರದಿಂದ ಏನಾಗುತ್ತೆ ಅಂದ್ರೆ ಈ ಶರೀರದಲ್ಲಿರುವಂತಹ ಜಾಯಿಂಟ್ಸ್ ಎಲ್ಲ ಚಿಕ್ಕ ಪುಟ್ಟ ಜಾಯಿಂಟ್ಸ್ ಇಂದ ಹಿಡ್ಕೊಂಡು ಮೇಜರ್ ಜಾಯಿಂಟ್ಸ್ ಎಲ್ಲದಕ್ಕೂ ಸಹ ಭೂತವನ್ನು ಏರ್ಪಡಿಸ್ತಾ ಅಲ್ಲಿ ಅನ್ವಾಂಟೆಡ್ ಡೆಪೋಸಿಷನ್ ಅಂತ ಹೇಳ್ತೀನಿ, ಬೇಡದಿರೋ ಒಂದು ಪದಾರ್ಥವನ್ನು ಶೇಖರಣೆ ಮಾಡ್ತಾ ಹೋಗ್ಬಿಟ್ಟು ಆ ಮೂಳೆಗಳ ಆಕಾರವನ್ನು ನಾಶ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ಏನಂದ್ರೆ ಇದು ಆಟೋಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಯಾವುದೇ ವಯಸ್ಸಲ್ಲಿ ಬರ್ಬೋದು ಇದು. ಸೊ ಮಕ್ಕಳಲ್ಲಿ ಕಂಡಾಗ ಜುವೆನೈಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಸೊ 16 ವರ್ಷದಿಂದ ಕೆಳಗಡೆ ಇರುವಂತ ಮಕ್ಕಳಲ್ಲಿ ಇದಕ್ಕೆ ಏನಂದ್ರೆ ಒಂದು ವಂಶ ಪರಂಪರೆ ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸ್ ಜೊತೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅವುಗಳಲ್ಲೇನೂ ಸಹ ಏನಂದ್ರೆ ಈ ಒಂದು ಮಾನಸಿಕ ಒತ್ತಡಗಳು ಅಥವಾ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಅಂತ ಹೇಳ್ತೀವಿ. ಸ್ಟ್ರೆಸ್ ಅಂದಾಗ ತುಂಬಾ ಸುಲಭವಾದಂತ ಒಂದು ಶಬ್ದ ಆಗಿರ್ಬೋದು, ಬಟ್ ಸ್ಟ್ರೆಸ್ ಇನ್ ಪರ್ಟಿಕ್ಯುಲರ್ ನೋಡುವಾಗ ನಮ್ಮಲ್ಲಿ ಬರ್ತಿರ್ತಕ್ಕಂಥ ಚಿಕಿತ್ಸೆಗೊಳಗಾಗಿರುವಂತ ವ್ಯಕ್ತಿಗಳಲ್ಲಿ ನೋಡಿದಾಗ ಏನಂದ್ರೆ ಲೈಫ್ ಸಿಚುವೇಶನ್ಸ್ ಅಂತ ಹೇಳ್ತೀವಿ. ಆಯಾ ವ್ಯಕ್ತಿಗೆ ಅನ್ಕೊಂಡೇ ಇರುವಂತ ಘಟನೆಗಳು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಅಂತ ಹೇಳ್ತೀವಿ, ಅಥವಾ ಪ್ರೊಲಾಂಗ್ಡ್ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ರೀತಿಯ ಒಂದು ಪರಿಸ್ಥಿತಿಗೆ ಒತ್ತಡಕ್ಕೆ ಉಂಟಾದಾಗ ಆ ಸುನ್ನಿತವಾದಂತ ಮನಸ್ಸುಗಳಲ್ಲಿ ಏನಂದ್ರೆ ಈ ರೀತಿಯ ತೊಂದರೆಗಳು ಕಾಣಿಸೋದಕ್ಕೆ ಏನಂದ್ರೆ ಸೊ ಬಹಳಷ್ಟು ಏನಂದ್ರೆ ಶರೀರದಲ್ಲಿ ಆ ಒಂದು ಡಿಸ್ಟ್ರಕ್ಷನ್ ಅನ್ನೋ ಶುರುವಾಗ್ತಾ ಹೋಗುತ್ತೆ. ಸೊ ಲಕ್ಷಣಗಳನ್ನ ನೋಡಿದಾಗ ಈ ಒಂದು ಕಾಯಿಲೆಯಲ್ಲಿ ನೋವು ಅನ್ನೋದು ಸಾಮಾನ್ಯವಾಗಿದ್ದೇ ಇರುತ್ತೆ. ನೋವಿನ ಜೊತೆ ಊತ ಅನ್ನೋದು ಕಾಣಿಸ್ತಾ ಇರುವಂತದ್ದು ಅಥವಾ ಏನೋ ಸ್ಮಾಲ್ ಜಾಯಿಂಟ್ಸ್ ಅಲ್ಲಿ ಎಫೆಕ್ಟ್ ಆಗುವಂತ ಒಂದು ಕಾಯಿಲೆ ಇದು. ಸೊ ಬೆಳಿಗ್ಗೆ ಎದ್ದಾಗ
ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಸೊ ಚಿಕ್ಕ ಪುಟ್ಟ ಬೆರಳುಗಳಲ್ಲಿ ಸಹ ಏನಂದ್ರೆ ಒಂದು ಜಾಯಿಂಟ್ಸ್ ಅಲ್ಲಿ ಆ ಸ್ಟಿಫ್ನೆಸ್ ಏರ್ಪಾಡಾಗಿರುತ್ತೆ. ಸೊ ಬಹಳಷ್ಟು ಹೊತ್ತಿನವರೆಗೆ ಅಥವಾ ಏನಂದ್ರೆ ಬಿಸಿಲು ಹೆಚ್ಚಾಗುವವರೆಗೆ ಏನಂದ್ರೆ ಅವರೆಲ್ಲ ಸ್ಟಿಫ್ನೆಸ್ ಕಡಿಮೆ ಆಗೋದಿಲ್ಲ. ಅಥವಾ ನಮ್ಮ ಹತ್ರ ಬರುವಂತ ಪೇಷಂಟ್ಸ್ ಅಲ್ಲಿ ಏನಂದ್ರೆ ಬಿಸಿ ನೀರಲ್ಲಿ ಸ್ವಲ್ಪ ಮಟ್ಟಿಗೆ ಶಾಖ ಕೊಟ್ಕೊಂಡಾಗ ಏನಂದ್ರೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಏನಂದ್ರೆ ಸಂಜೆ ಮಟ್ಟಿಗೆ ಪುನಃ ವಾತಾವರಣ ತಂಪಾದಾಗ ಮತ್ತೆ ಅವೇ ಊತದ ಜೊತೆಗೆ ನೋವುಗಳು ಹೆಚ್ಚಾಗ್ಬಿಟ್ಟು ಸೊ ರಾತ್ರಿ ಎಲ್ಲ ತುಂಬಾ ನೋವಾಗಿ ಏನಂದ್ರೆ ಈ ಒಂದು ಸಮಸ್ಯೆಯಿಂದ ಸಫರ್ ಆಗ್ತಾ ಇರುವಂತದ್ದು. ಸೊ ಇದಕ್ಕೆ ಪ್ರೊಲಾಂಗ್ಡ್ ಆಗಿ ಏನಂದ್ರೆ ಕಂಟಿನ್ಯೂಸ್ ಆಗಿ ಇದನ್ನು ಇದೇ ರೀತಿ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಶರೀರದಲ್ಲಿ ಆ ಒಂದು ಜಾಯಿಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅನ್ವಾಂಟೆಡ್ ಪಾರ್ಟಿಕಲ್ ಅನ್ನೋದು ಕಂಟಿನ್ಯೂಸ್ ಡೆಪಾಸಿಟ್ ಆಗ್ಬಿಟ್ಟು ಆ ಮೂಳೆಯ ಒಂದು ಮೂವ್ಮೆಂಟ್ ಅನ್ನ ಏನಂದ್ರೆ ಕಂಪ್ಲೀಟ್ ಆಗಿ ನಿಲ್ಲಿಸ್ತಾ ಏನಾಗುತ್ತೆ ಅಂದ್ರೆ ಜಾಯಿಂಟ್ ಡಿಫಾರ್ಮಿಟಿ ಆಗ್ಬಿಟ್ಟು ಆಕಾರಗಳು ಏನಂದ್ರೆ ನಾಶ ಆಗ್ತಾ ಹೋಗೋದನ್ನ ನೋಡ್ತಾ ಇರ್ತೀವಿ. ಸೊ ಆ ರೀತಿ ಪರ್ಮನೆಂಟ್ ಡಿಸಬಿಲಿಟಿ ಸಹ ಏನಂದ್ರೆ ಇದಕ್ಕೆ ತುತ್ತಾಗಬಹುದು. ಓಕೆ ಡಾಕ್ಟರ್, ಇದೀಗ ಹೇಳ್ತಾ ಇದ್ರಿ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದ್ಮೇಲೆ ನೋವುಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅಂತ. ಹಾಗಾದ್ರೆ ಥಂಡಿ ಒಂದು ಪ್ರದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ನೋವುಗಳು ಹೆಚ್ಚಾಗುತ್ತೆ ಅಂತ, ಅಂದ್ರೆ ಚಳಿಗಾಲದಲ್ಲಿ ಜಾಸ್ತಿ ಆಗಿರುತ್ತಾ ಈ ರೀತಿ ನೋವುಗಳು ಕಾಣಿಸ್ಕೊಳ್ಳೋದು ಜಾಸ್ತಿ ಆಗುತ್ತಾ ಹಾಗಾದ್ರೆ? ಸೊ ಚಳಿಗಾಲದಲ್ಲಿ ಒಂದು ಸಾಮಾನ್ಯ ಮನುಷ್ಯನ ಶರೀರ ಸಹ ಏನಾಗುತ್ತೆ ಅಂದ್ರೆ ಕುಗ್ತಾ ಇರುತ್ತೆ ಅಥವಾ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದರಿಂದಾಗಿ ಸರ್ವೇ ಸಾಮಾನ್ಯವಾಗಿ ಏನಂದ್ರೆ ಈ ಒಂದು ಕೋಲ್ಡ್ ಸೀಸನ್ ಅಲ್ಲಿ ಜಾಯಿಂಟ್ ಪೇನ್ಸ್ ಇಂದ ಸಫರ್ ಆಗೋರಲ್ಲಿಂದ ಈ ರೀತಿ ಒಂದು ತೊಂದರೆ ಆಗ್ತಾ ಇರುತ್ತೆ. ಬಟ್ ಅದರ ಜೊತೆಗೆ ಏನಂದ್ರೆ ಈ ಒಂದು ಕಾಯಿಲೆ ಲಕ್ಷಣ ಅಥವಾ ರೊಮ್ಯಾಟೈಡ್ ಆರ್ಥ್ರೈಟಿಸ್ ನ ಲಕ್ಷಣ ಅಂತ ನೋಡಿದಾಗ ಏನಾಗುತ್ತೆ ಅಂದ್ರೆ ಇವುಗಳಲ್ಲಿ ಏನಂದ್ರೆ ರಾತ್ರಿ ಎಲ್ಲಾನು ನಾರ್ಮಲ್ ಆಗಿ ಮನುಷ್ಯನ ಶರೀರ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನಾವು ದಿನ ತುಂಬೆಲ್ಲ ನಾವು ಮಾಡುವಂತ ಕೆಲಸದ ಒಂದು ಶ್ರಮವನ್ನ ರಾತ್ರಿಯಲ್ಲಿ ರಿಪೇರ್ ಮಾಡ್ತಾ ಹೋಗುತ್ತೆ. ನಾವು ಹಗಲಲ್ಲಿ ತಗೊಂಡಿರುವಂತಹ ಆಹಾರದ ಎನರ್ಜಿ ಸೆಲ್ಸ್ ಅಲ್ಲಿ ಏನಂದ್ರೆ ರೀಸಪ್ಲೈ ಅಂತ ಹೇಳ್ತೀವಿ ಅಥವಾ ಏನಂದ್ರೆ ರೀಕ್ಯೂಪರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಶರೀರವನ್ನು ರಿಪೇರ್ ಮಾಡ್ಕೊಳ್ಳೋ ಒಂದು ಪ್ರೊಸೆಸ್ ಏನಾಗುತ್ತೆ ನಾವು ನಿದ್ರೆಯಲ್ಲಿ ಇದ್ದಾಗ ನಡೀತಿರ್ತಕ್ಕಂಥ ಒಂದು ಕೆಲಸ. ಬಟ್ ಇಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಸೆಲ್ಫ್ ಡಿಸ್ಟ್ರಕ್ಷನ್. ಸೊ ಶರೀರಕ್ಕೆ ಒಂದು ಬೇಡದೇ ಇರುವಂತ ಒಂದು ಶಕ್ತಿ ಏನ್ ಮಾಡ್ತಾ ಇದೆ ಅಲ್ಲಿ ಸೆಲ್ಫ್ ಆಗಿ ತನ್ನಾಗಿ ಡಿಸ್ಟ್ರಾಯ್ ಮಾಡ್ತಾ ಇದೆ. ಅದರಲ್ಲಿ ಒಂದು RA ಫ್ಯಾಕ್ಟರ್ ಇರೋದ್ರಿಂದ ಈ ಮೂಳೆಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಅನ್ವಾಂಟೆಡ್ ಪಾರ್ಟಿಕಲ್ ನ ಸೇರಿಸ್ತಾ ಊತವನ್ನು ಹೆಚ್ಚು ಮಾಡಿಬಿಟ್ಟು ರೆಸ್ಟ್ರಿಕ್ಷನ್ ಅಥವಾ ಸ್ಟಿಫ್ನೆಸ್ ಇಂದ ಜಾಯಿಂಟ್ಸ್ ಅನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಅದು ಚಳಿಗಾಲದಲ್ಲಿ ಇನ್ನೂ ಹೆಚ್ಚಿನದಾಗಿ ಏನಂದ್ರೆ ವಾತಾವರಣದಲ್ಲಿ ತಂಪು ಹೆಚ್ಚಾಗಿರೋದ್ರಿಂದ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕಾಯಿಲೆಯಿಂದ ಸಫರ್ ಆಗಿ ತುತ್ತಾಗ್ತಾರೆ, ನೋವಿಗೆ ಹೆಚ್ಚಾಗಿ ಸಫರ್ ಆಗ್ತಾರೆ. ಓಕೆ ವೀಕ್ಷಕರೇ, ನಿಮಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು ಇದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಹತ್ರ ನೇರವಾಗಿ ಮಾತನಾಡಬಹುದು. ಇನ್ನು ಇವತ್ತಿನ ಟಾಪಿಕ್ ಆರ್ಥರೈಟಿಸ್ ಬಂದ್ಬಿಟ್ಟು ಆರ್ಥರೈಟಿಸ್ ಸಮಸ್ಯೆ ನಿಮ್ಮಲ್ಲೂ ಕೂಡ ಕಾಣಿಸ್ಕೊಡ್ತಾ ಇದ್ರೆ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಹತ್ರ ಮಾಹಿತಿಯನ್ನ ಪಡೆದುಕೊಳ್ಳಿ. ಇನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ ಅನ್ನ ನೋಟ್ ಮಾಡಿಕೊಂಡು ಅಡ್ರೆಸ್ ಅನ್ನ ನೋಟ್ ಮಾಡ್ಕೊಂಡ್ರೆ ಡಾಕ್ಟರ್ನ ನೇರವಾಗಿಯೂ ಕೂಡ ಭೇಟಿ ಮಾಡಬಹುದು. ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ ಈಗ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಈ ರೀತಿಯಾಗಿರುವಂತಹ ಒಂದು ಸಮಸ್ಯೆ ಕಾಣಿಸ್ಕೊಡುತ್ತೆ ಅಂತ. ಹಾಗಾದ್ರೆ ದೊಡ್ಡವರಾಗ್ತಾ ಇದ್ದಂಗೆ ಇದು ಕಡಿಮೆ ಆಗುವ ಲಕ್ಷಣಗಳೇನಾದ್ರೂ ಇರುತ್ತಾ? ಅಂದ್ರೆ ಅವರ ಆಕ್ಟಿವಿಟೀಸ್ ಮೇಲೆ ಅವ್ರು ತೆಗೆದುಕೊಳ್ಳುವಂತಹ ಆಹಾರದ ಮೇಲೆ, ಅಥವಾ ದೊಡ್ಡವರಾಗ್ತಾ ಇದ್ದಂಗೆ ಜಾಸ್ತಿ ಆಗ್ತಾನೆ ಹೋಗುತ್ತಾ ಇದು? ಸೊ ಈ ಒಂದು ಕಾಯಿಲೆ ಅಥವಾ ರೊಮ್ಯಾಟೈಡ್ ಆರ್ಥ್ರೈಟಿಸ್ ಬಗ್ಗೆ ನಾನು ಹೇಳ್ತಾ ಇರಬೇಕಾದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಹೊರಗಡೆ ಅಥವಾ ಜನರಿಗೆ ಗೊತ್ತಿರುವಂತ ಕನ್ವೆನ್ಷನಲ್ ಮೆಡಿಸಿನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜೀವನ ಪರ್ಯಂತ ಚಿಕಿತ್ಸೆಯನ್ನು ತಗೊಳ್ಳಬೇಕಾಗಿರುವಂತಹ ಪರಿಸ್ಥಿತಿ. ಅಲ್ಲಿ ನೋವಿದೆ, ನೋವನ್ನು ಕಡಿಮೆ ಮಾಡಲಿಕ್ಕೆ ಕೆಲವಷ್ಟು ಔಷಧಿಗಳನ್ನ ಕೊಡುವಂಥದ್ದು, ಊತವನ್ನ ಕಡಿಮೆ ಮಾಡಲಿಕ್ಕೆ ಔಷಧಿಗಳು, ಜೊತೆಗೆ ಏನಂದ್ರೆ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ ಶರೀರದಲ್ಲಿ ಅಂದ್ರೆ ಆ ಇಮ್ಯುನಿಟಿಯನ್ನು ಸಪ್ರೆಸ್ ಮಾಡಲಿಕ್ಕೆ ಶರೀರಕ್ಕೆ ಇರುತ್ತೆ ಬೇಡವೇ ಇರುವಂತ ಒಂದು ಇಮ್ಯುನಿಟಿ ಅಂದಾಗ ಏನ್ ಮಾಡಬೇಕು, ಶರೀರವನ್ನು ಯಾವಾಗ್ಲೂ ಕಾಪಾಡಬೇಕು, ಶರೀರಕ್ಕೆ ಯಾವುದು ಹಾನಿಕಾರಕವೋ ಅದನ್ನ ತೆಗೆದುಹಾಕಬೇಕು. ಬಟ್ ಇಲ್ಲಿ ಸೆಲ್ಫ್ ಡಿಸ್ಟ್ರಕ್ಷನ್ ಮಾಡ್ಕೊಳ್ತಾ ಇದೆ. ಸೊ ಅದರಿಂದ ಅದನ್ನ ನಿಧಾನ ಮಾಡ್ಕೊಳ್ಳಿಕ್ಕೆ ಕೆಲವಷ್ಟು ಮೆಡಿಸಿನ್ಸ್ ನ ಕೊಟ್ಟಾಗ ಒಂದು ಕಾಯಿಲೆ ಏನಾಗುತ್ತೆ ಅಂದ್ರೆ ಕಂಟ್ರೋಲ್ ಬರುತ್ತೆ ಹೊರತು ಈ ಕಾಯಿಲೆಯಲ್ಲಿ ಆ ಸೆಲ್ಫ್ ಡಿಸ್ಟ್ರಕ್ಷನ್ ನಿಲ್ಲಿಸೋ ಸಲುವಾಗಿ ಒಂದು ಕನ್ವೆನ್ಷನಲ್ ಮೆಡಿಸಿನ್ ಹೆಲ್ಪ್ ಮಾಡಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ದಿನಗಳು ಕಳೆದಂಗೆಲ್ಲ ನಾನು ಸಮಸ್ಯೆ ವಿಪರೀತ ಆಗ್ತಾ ಹೋಗ್ಬಿಟ್ಟು ನಾನು ಹೇಳ್ತಾ ಇದ್ನಲ್ಲ, ಸೊ ಇದು ಫೇಟಲ್ ಅಥವಾ ಮರಣಾಂತಿಕ ಆಗೋದಿಲ್ಲ. ಬಟ್ ಏನಂದ್ರೆ ಪರ್ಮನೆಂಟ್ ಡಿಸಬಿಲಿಟೀಸ್ಗೆ ತುತ್ತಾಗುವಂತ ಒಂದು ಕಾಯಿಲೆ ಅಥವಾ ಪ್ರೊಲಾಂಗ್ಡ್ ಮೆಡಿಕೇಶನ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅದರ ಒಂದು ದುಷ್ಪರಿಣಾಮಗಳು ಬೇರೆ ಅಂಗಗಳ ಮೇಲೆ ಏನಂದ್ರೆ ಅದರ ಒಂದು ದುಷ್ಪರಿಣಾಮ ಲಿವರ್ ಮೇಲೆ ಆಗಿರ್ಬೋದು, ಟಾಕ್ಸಿಸಿಟಿಯನ್ನು ಉಂಟು ಮಾಡ್ತಾ ಹೋಗ್ಬೋದು, ಅಥವಾ ಕಿಡ್ನಿಗಳ ಮೇಲೆ ಸಹ ಏನಂದ್ರೆ ಅದರ ಒಂದು ಪ್ರಭಾವ ಬೀರ್ತಾ ಹೋಗ್ಬೋದು. ಸೊ ಅದೇ ಒಂದು ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಕೊಡೋದಾಗಿದ್ದಲ್ಲಿ ಏನಂದ್ರೆ ಆ ವ್ಯಕ್ತಿಗೆ ಇಂಥ ಒಂದು ಕಾಯಿಲೆ ಅಥವಾ ಏನಂದ್ರೆ ಈ ಸೆಲ್ಫ್ ಡಿಸ್ಟ್ರಕ್ಷನ್ ಏಕೆ ಶುರುವಾಯಿತು ಅನ್ನೋದನ್ನ ನೋಡ್ತೀವಿ. ಸೊ ಅದಕ್ಕೆ ಹಲವಾರು ಘಟನೆಗಳಂತ ಹೇಳ್ಬೋದು. ಸೊ ಆ ವ್ಯಕ್ತಿಯ ಒಂದು ಫ್ಯಾಮಿಲಿ ಹಿಸ್ಟ್ರಿ ಆಗಿರ್ಬೋದು, ಅಥವಾ ವ್ಯಕ್ತಿಯ ಒಂದು ಸುನ್ನಿತತೆ ಅಂತ ಹೇಳ್ತೀವಿ, ಅಥವಾ ಸೆನ್ಸಿಟಿವ್ ಮೈಂಡ್ ಅಂತ ಹೇಳ್ತೀವಿ. ಸೊ ಆ ಪ್ರಕಾರ ಏನಂದ್ರೆ ಆ ಒಂದು ಟೋಟಾಲಿಟಿ ಆಫ್ ದ ಪರ್ಸನ್ ಅಂತ ನೋಡ್ತೀವಿ. ಸೊ ಅವರ ಒಂದು ಹಾವಭಾವಗಳು, ಕೆಲಸ ಮಾಡುವಂತ ಒಂದು ವಾತಾವರಣ ಆಗಿರ್ಬೋದು, ಬೆಳೆದುಕೊಂಡು ಬಂದಿರುವಂತ ವಾತಾವರಣ ಆಗಿರ್ಬೋದು, ಚಿಕ್ಕವರಾಗಿದ್ದಾಗಿಂದ ಕಾಯಿಲೆಗಳು ಅಥವಾ ಏನಂದ್ರೆ ಬರ್ತ್ ಹಿಸ್ಟ್ರಿ ಅಂತ ನೋಡ್ತೀವಿ, ಅಥವಾ ತಂದೆ ತಾಯಿ ಅಥವಾ ಅವ್ರ ಪೂರ್ವಜರಲ್ಲಿ ಏನು ಆರೋಗ್ಯದ ಪರಿಸ್ಥಿತಿಯನ್ನು ನೋಡ್ತೀವಿ. ಸೊ ಆ ಪ್ರಕಾರ ಏನಂದ್ರೆ
ಇದೇ ರೀತಿಯಾದಂಥ ಸಮಸ್ಯೆಗೆ ನಮ್ಮ ಹತ್ರ ಹಲವಾರು ಜನ ಬಂದಾಗ ಎಲ್ಲರಿಗೂ ಸಹ ಒಂದೇ ರೀತಿಯ ಒಂದು ಔಷಧಿ ಅಥವಾ ನೋವನ್ನು ಕಡಿಮೆ ಮಾಡಲಿಕ್ಕೆ ಔಷಧಿ ಅಥವಾ ಊತವನ್ನು ಕಡಿಮೆ ಮಾಡಲಿಕ್ಕೆ ಔಷಧಿ ಅದೊಂದೇ ಇರೋದಿಲ್ಲ. ಆ ವ್ಯಕ್ತಿಗೆ ಅನುಗುಣವಾಗಿ ಆ ಶರೀರ ತತ್ವಕ್ಕೆ ಅನುಗುಣವಾಗಿ ಏನಂದ್ರೆ ಮೆಡಿಸಿನ್ಸ್ ನ ಕೊಟ್ಟಾಗ ಏನಾಗುತ್ತೆ, ಶರೀರ ತನ್ನಂತಾನು ವಾಪಸ್ ಪುನಃವಾಗಿ ಏನಂದ್ರೆ ಸೆಲ್ಫ್ ರಿಪೇರ್ ಮಾಡ್ಕೊಳ್ಳಿಕ್ಕೆ ಅನುವಾಗ್ತಾ ಬರುತ್ತೆ. ಡಾಕ್ಟರ್ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕೇರ್ನಗರ ತಾಲೂಕು. ಓಕೆ, ತಮ್ಮ ಹೆಸರು ಮೇಡಮ್? ಮಳ್ಳಂಟ್ನಳ್ಳಿಯಿಂದ ಸುಲತಾ ಅಂತ. ಓಕೆ, ಡಾಕ್ಟರ್ ಇದ್ದಾರೆ. ನಿಮ್ಮ ಸಮಸ್ಯೆ ಏನು ಅಂತ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ. ಹೇಳಿಮ್ಮ, ನಮಸ್ಕಾರ. ಸರ್ ನಮಸ್ಕಾರ. ನಮ್ಗೆ ಒಂದು 38 ಇಂದ 40 ವರ್ಷ ವಯಸ್ಸು. ಹೇಳಿಮ್ಮ, ಸಮಸ್ಯೆ ಏನು? ಮಂಡಿ ನೋವು, ಎಡ್ದ ಕಡೆ ಮಂಡಿ ಮತ್ತೆ ಬಲ್ದ ಕಡೆ ಕೈ ಮಲ್ಕೊಂಡು ನೋವು ಜಾಸ್ತಿ ಆಗೈತಲ್ಲ. 1 ತಿಂಗಳಾಯ್ತು ಸರ್, ಮೆಡಿಸಿನ್ ಎಲ್ಲ ತಗೊಂಡಿದೀವಿ, ಕಮ್ಮಿನೇ ಆಗಿಲ್ಲ. ಊಟ ಇದೆಯಮ್ಮ? ಊಟ ಏನಿಲ್ಲ ಸರ್, ಸುಮ್ನೆ ನೋವು, ಎದ್ದು ಕೂತ್ಕೊಂಡ್ರೆ ಜಾಸ್ತಿ ನೋಯ್ತದೆ. ಓಕೆಮ್ಮ. ಸೊ ಇದಕ್ಕೆ ಏನಾದ್ರು ಪರೀಕ್ಷೆಗಳು ಮಾಡಿಸಿದ್ರಾ? ಎಕ್ಸ್ರೇ ಎಲ್ಲ ಮಾಡ್ಸಿದೀವಿ. ಅವರು ಜೈಂಟ್ ಹತ್ರ ಸ್ವಲ್ಪ 2 ಮೂಳೆನು ಪಕ್ಕ ಸ್ವಲ್ಪ ಟಚ್ ಆದಂಗ ಆಗೈತೆ, ಮೆಡಿಸಿನ್ ತಗೊಳ್ಳಿ ಅಂತ ಹೇಳವ್ರೆ. ಓಕೆಮ್ಮ. ಅದನ್ನ ತಗೊಂಡು ನೋವು ಇರಲ್ಲ, ಮಾತ್ರೆ ಕುಡ್ದಾಗ ಕಮ್ಮಿ ಆಗುತ್ತೆ, ಮತ್ತೆ ಅದೇ ತರ ನೋವಾಗುತ್ತೆ. ಓಕೆಮ್ಮ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನು ಹೇಳ್ತಾ ಇದ್ರು ನಿಮ್ಮ ವಯಸ್ಸಿನ ಪ್ರಕಾರ ಕೆಲವು ಬದಲಾವಣೆಗಳಂತ ಹೇಳ್ತೀವಿ. ಸೊ ಈ 38-40 ವರ್ಷದ ವಯಸ್ಸಲ್ಲಿ ಕೆಲವು ಸಾರಿ ಕ್ಯಾಲ್ಸಿಯಂ ಅಭಾವತೆಯಿಂದ ಆಗಿರ್ಬೋದು. ಸೊ ಆ ಪ್ರಕಾರನೇ ಆಸ್ಟಿಯೋ ಆರ್ಥ್ರೈಟಿಕ್ ಚೇಂಜಸ್ ಅಂತ ಹೇಳ್ತೀವಿ. ಅರ್ಲಿ ಆಸ್ಟಿಯೋ ಆರ್ಥ್ರೈಟಿಕ್ ಚೇಂಜಸ್ ಅಂದ್ರೆ ಮೂಳೆ ಹತ್ರ ಆಗ್ತಾ ಇದೆ ಅಂದಾಗ ಮೂಳೆಗೆ ಉಜ್ಜಾಟ ಆಗ್ಬಿಟ್ಟು ನೀವು ಕೂತು ಎದ್ದೇಳ್ಬೇಕಾದಾಗ ತುಂಬಾ ನೋವು ಉಂಟಾಗುವಂಥದ್ದು. ನಡೆದಾಡ್ಬೇಕಾದಾಗ ಏನಂದ್ರೆ ಕೆಲವಷ್ಟು ಸ್ವಲ್ಪ ಸ್ಟಾರ್ಟಿಂಗ್ ನಡೆದಾಡ್ಬೇಕಾದಾಗ ಏನಂದ್ರೆ ಒಂದು ಸ್ವಲ್ಪ ಹೆಜ್ಜೆಗಳು ಹಾಕುವವರೆಗೂ ನೋವು ಕಾಣಿಸ್ತಾ ಇರುವಂತದ್ದು ಇರುತ್ತೆ. ಸೊ ಇದಕ್ಕೇನಂದ್ರೆ ನೀವು ಬಳಸಿರ್ತಕ್ಕಂಥ ಚಿಕಿತ್ಸೆಯಲ್ಲಿ ಔಷಧಿ ಬಳಸಿದಾಗ ಮಾತ್ರ ಏನಾಗುತ್ತೆ, ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಅದನ್ನ ಒಳಗಡೆ ಕಾಯಿಲೆ ಏನಂದ್ರೆ ಮುಂದಕ್ಕೆ ಏನು ಪ್ರೋಗ್ರೆಸ್ ಆಗದೆ ಇರೋ ತರ, ಇನ್ನು ಹೆಚ್ಚಾಗದೆ ಇರೋ ತರ ಮಾಡ್ಲಿಕ್ಕೆ ಆ ಒಂದು ಮೆಡಿಸಿನ್ ಹೆಲ್ಪ್ ಮಾಡ್ಲಿಕ್ಕೆ ಏನಂದ್ರೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಬಟ್ ಹೋಮಿಯೋಪತಿ ಟ್ರೀಟ್ಮೆಂಟ್ ನ ನೀವು ಅಳವಡಿಸ್ಕೊಂಡ್ರೆ ಇರೋ ಕಾಯಿಲೆ ಪರಿಸ್ಥಿತಿಯನ್ನ ಹೆಚ್ಚಾಗದೆ ಇರೋ ತರ ನೋಡ್ಕೊಂಡು, ಜೊತೆಗೆ ಏನಂದ್ರೆ ಇದು ಪುನರಾವರ್ತಿಸದಂಗೆ ಇನ್ನೊಂದು ಕಾಲಿಗೆ ಹರಡದೆ ಇರೋದನ್ನ, ಇನ್ನೊಂದು ಜಾಯಿಂಟ್, ಇನ್ನು ಚಿಕ್ಕ ಪುಟ್ಟ ಜಾಯಿಂಟ್ಗಳೆಲ್ಲ ಹರಡದೆ ಇರೋ ತರ ಮಾಡ್ಲಿಕ್ಕೆ ನಿಮ್ಮ ಶರೀರ ತತ್ವವನ್ನು ನೋಡ್ಕೊಂಡು ಚಿಕಿತ್ಸೆನ ಕೊಡ್ತೀವಿ, ಖಂಡಿತವಾಗಿ ಗುಣ ಆಗುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೂ ಕೂಡ ಆರ್ಥ್ರೈಟಿಸ್ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಹತ್ರ ನೇರವಾಗಿ ಭೇಟಿ ಮಾಡಬಹುದು. ಏನು ನೀವು ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ ಅನ್ನ ನೋಟ್ ಮಾಡಿಕೊಂಡು ಅಡ್ರೆಸ್ ಅನ್ನ ನೋಟ್ ಮಾಡ್ಕೊಂಡ್ರೆ ಡಾಕ್ಟರ್ನ ನೇರವಾಗಿಯೂ ಕೂಡ ಭೇಟಿ ಮಾಡಬಹುದು. ಸರ್, ಡಾಕ್ಟರ್, ಇದೀಗ ನಾವು ನೋಡಬಹುದು ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ನಾವು ಕೆಲವೊಂದಿಷ್ಟು ಭಾರವಾದ ವಸ್ತುಗಳನ್ನ ಎತ್ತಿದಾಗ್ಲೋ ಅಥವಾ ತುಂಬಾ ನಡೆದಾಗ್ಲೋ ತುಂಬಾ ಕೆಲಸಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೈಕಾಲು ನೋವುಗಳು ಬರೋದು ಸರ್ವೇ ಸಾಮಾನ್ಯವಾಗಿರುತ್ತೆ. ಹಾಗಾದ್ರೆ ಆರ್ಥ್ರೈಟಿಸ್ ಬಂದಂತಹ ಸಂದರ್ಭದಲ್ಲೂ ಕೂಡ ನೋವುಗಳು ಬರುತ್ತೆ. ಇದು ಆರ್ಥ್ರೈಟಿಸ್ ಅಂತ ನಾವು ಪತ್ತೆ ಹಚ್ಚೋದು ಹೇಗೆ? ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಹೇಗೆ ಗೊತ್ತಾಗುತ್ತೆ ನಮ್ಗೆ ಇದು ಆರ್ಥ್ರೈಟಿಸ್ ಅಂತ? ಸೊ ಖಂಡಿತವಾಗಿ ಒಳ್ಳೆಯ ಪ್ರಶ್ನೆ. ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಮನುಷ್ಯನ ಶರೀರಕ್ಕೆ ಪ್ರತಿನಿತ್ಯ, ಇಷ್ಟಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೆ, ಪ್ರತಿನಿತ್ಯ ನಾವು ಮಾಡುವಂತ ಹಗಲಿನಲ್ಲಿ ಮಾಡುವಂತ ಕೆಲಸ ಆಗಿರ್ಬೋದು, ಜೊತೆಗೆ ಆಹಾರ ಸೇವನೆ ಆಗಿರ್ಬೋದು, ಸೊ ರೀಪ್ಲೇಸ್ ಆಗಬೇಕು ಸೆಲ್ಸ್ ಅಲ್ಲಿ. ಶರೀರದಲ್ಲಿ ಹಲವಾರು ಮಸಲ್ಸ್ ಅಂತ ಹೇಳ್ತೀವಿ, ಮೂಳೆಗಳಿದೆ, ಬ್ರೈನ್ ಸೆಲ್ಸ್ ಇದೆ, ಅದೇ ರೀತಿಯಾಗಿ ರಕ್ತದ ಕಣಗಳು ಸಹ ಇದೆ. ಇವುಗಳಲ್ಲಿ ಪ್ರತಿಯೊಂದು ಎನರ್ಜಿನ ರೀಪ್ಲೇಸ್ ಆಗಬೇಕು ಅಂದಾಗ ಏನಾಗುತ್ತೆ ಅಂದ್ರೆ, ನಾವು ರಾತ್ರಿಯಲ್ಲಿ ಮಾಡುವಂತ ವಿಶ್ರಾಂತಿಯಲ್ಲಿ ಒಂದು ಕೆಲಸ ನಡೀತಾ ಇರುತ್ತೆ. ಬಟ್ ಅದೇ ರೀತಿಯಾಗಿ ಏನಂದ್ರೆ, ಈ ಮೂಳೆಗಳಲ್ಲಿ ಸಮಸ್ಯೆ ಉಂಟಾಗಿದೆ ಅಂದಾಗ ಸೊ ಅದೇನಾಗುತ್ತೆ ಅಂದ್ರೆ ಆ ಒಂದು ಸಮಸ್ಯೆ ಸತತವಾಗಿ ನಡೀತಾ ಇದೆ. ಬಟ್ ಶರೀರಕ್ಕೆ ಏನಂದ್ರೆ ಒಂದು ಸೆಲ್ಫ್ ರಿಪೇರ್, ತನ್ನಂತಾನು ವಾಸಿ ಮಾಡ್ಕೊಳ್ಳೋದಕ್ಕೆ ಏನಂದ್ರೆ ಆ ಒಂದು ಶಕ್ತಿ ಸರಿ ಹೋಗ್ತಾ ಇಲ್ಲ ಅಂದಾಗ ಸೊ ಡಿಸೀಸ್ಡ್ ಅಂತ ಹೇಳ್ತೀವಿ. ಅಂದಾಗ ಡಿಸ್ ಈಸ್ ಅಂದಾಗ ಏನಂದ್ರೆ ಈಸಿ ಅಂತ ಹೇಳ್ತೀವಿ. ಅಂದ್ರೆ ಸೊ ಆರೋಗ್ಯಕರವಾಗಿದ್ದಾಗ ವ್ಯಕ್ತಿ ಏನ್ ಮಾಡ್ಬೋದು ಅಂದ್ರೆ, ಸೊ ತಮ್ಮ ಕೆಲಸಗಳನ್ನ ತಾವು ಆರಾಮಾಗಿ ಮಾಡಿಕೊಂಡು ಸೊ ಅವರ ಯಾವುದೇ ಒಂದು ತೊಂದರೆಗಳು ಇಲ್ದೇನೆ ಏನಂದ್ರೆ ಸೊ ಒಂದು ಡೇ ಟು ಡೇ ಆಕ್ಟಿವಿಟೀಸ್ ನ ತಾವು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅದು ಈಸಿನೆಸ್ ಏನಾಗಿದೆ ಅವರಿಂದ ದೂರ ಆಗಿದೆ. ಸೊ ಆ ಮೂಳೆಗಳಿಗೆ ಸಂಬಂಧಪಟ್ಟಂಗೆ ಜಾಯಿಂಟ್ಸ್ ಅಲ್ಲಿ ಏನಾಗ್ತಾ ಇದೆ, ಸೊ ರಾತ್ರಿ ಹೊತ್ತು ಮಲಗಿ ಬೆಳಿಗ್ಗೆ ಎದ್ದಾಗ ಎಲ್ಲ ಜಾಯಿಂಟ್ಸ್ ಅಲ್ಲಿ ಸ್ಟಿಫ್ನೆಸ್ ಇದೆ ಅಂತ ಹೇಳ್ಕೋಬಹುದು. ಅಥವಾ ಸೊ ಕೆಲವು ಹೊತ್ತು ತುಂಬಾ ಹೊತ್ತು ಕೂತು ಏನಂದ್ರೆ ಎದ್ದೇಳ್ಬೇಕಾದ್ರೆ ಮೂಳೆ ಮಂಡಿಯಲ್ಲಿ ನೋವು ಉಂಟಾಗ್ತಾ ಇದೆ, ಅಥವಾ ಬೆನ್ನು ಮೂಳೆಯಲ್ಲಿ ನೋವು ಉಂಟಾಗ್ತಿದೆ, ಅಥವಾ ಕೈ ಬೆರಳುಗಳಲ್ಲಿ ನೋವು ಉಂಟಾಗ್ತಿದೆ ಅಂದಾಗ ಸೊ ಸತತವಾಗಿ ಕಂಟಿನ್ಯೂಸ್ ಆಗಿ ಏನಂದ್ರೆ ಅವರಲ್ಲಿ ಆ ಒಂದು ನೋವು ಅನ್ನೋದು ಏನಂದ್ರೆ ಸೊ ಅಲ್ಲಿ ಡಿಸೀಸ್ ಅನ್ನೋದು ಸ್ಟ್ರಾಂಗ್ ಆಗಿಬಿಟ್ಟಿದೆ, ಅಥವಾ ಏನಂದ್ರೆ ಶರೀರ ತನ್ನಂತಾನು ವಾಸಿ ಮಾಡ್ಕೊಳ್ಳೋದಕ್ಕೆ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಸೊ ಆ ರೀತಿ ಒಂದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಾಣುವಂತ ಒಂದು ಲಕ್ಷಣಗಳಂತ ನೋಡಿದಾಗ ಏನಾಗುತ್ತೆ, ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ತಗೊಂಡಾಗ ಏನಂದ್ರೆ ಇದು ಗ್ರೇಡ್ ವೈಸ್ ಬರುವಂತದ್ದು. ಡಾಕ್ಟರ್ ಒಬ್ರು ಕಾಲರ್ ರೆಡಿ ಇದ್ದಾರೆ, ನೋಡ್ಬಿಡೋಣ. ನಮಸ್ತೆ.
ಹಲೋ 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 ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಾ? ಹಲೋ ನಮಸ್ತೆ ಸರ್. ಸರ್ ದಯವಿಟ್ಟು ನಿಮ್ಮ ಟಿವಿ ಹಲೋ ಹಲೋ ಸರ್, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿಬಿಟ್ಟು ಮಾತನಾಡಿ ಸರ್. ಅದು ನಮ್ಗೆ ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟಿದೆ. ವಯಸ್ಸು ಎಷ್ಟು ನಿಮ್ದು? ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಅದು ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟಿದೆ. ನಾನು ಬೆಂಗಳೂರು ಸಾಗರ್ ಹಾಸ್ಪಿಟಲ್ ತೋರಿಸಿದ್ದೆ. ಹಲೋ ಹಾ ಹೇಳಿ, ಕೇಳಿಸ್ತಾ ಇದೆ. ಸರ್ ಸಾಗರ್ ಹಾಸ್ಪಿಟಲ್ ಬೆಂಗಳೂರು ಬನಾರಘಟ್ಟ ರೋಡ್ ತೋರಿಸಿದ್ದೆ. ಓಕೆ, ವಯಸ್ಸು ಎಷ್ಟಿದೆ? ಯಾವಾಗಿಂದ ಸಫರ್ ಆಗ್ತಾ ಇದೆ? ಡಾಕ್ಟರ್ ಭೇಟಿ ಮಾಡಿದ್ದೆ ಸರ್. ಸರಿ ತೋರಿಸಿದೆ. ಅವರು ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಅವಾಗ ಸ್ವಲ್ಪ ರಿಲೀಫ್ ಆಗಿತ್ತು. ಸರಿ. ಅವರು ಐಮೋಟ್ರೆಕ್ಸ್ 10 mg ಒಂದ್ ಮಾತ್ರೆ ವೀಕ್ಲಿ ಒನ್ಸ್, ಪಾಲಿವಿಟಾ 2 days ಒಂದ್ಸಲಿ, ಓಕೆ ಆಮೇಲೆ HCQS ಡೈಲಿ ಒಂದು, ಓಕೆ ಆಮೇಲೆ ಹೈಪರ್ಆಕ್ಟಿ ಪೇನ್ ಬಂತವೆ ಅಂತ ಹೇಳಿದ್ರು. ಅದು ತಾಣ ಸ್ವಲ್ಪ ಕಮ್ಮಿ ಆಯಿತು ಸರ್. ಮತ್ತೀಗ ನಾವು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ಈಗ ಬೆಳಿಗ್ಗೆ ಟೈಮ್ ಹೇಳಕ್ಕೆ ಆಗಲ್ಲ. ಬಿಸಿನೀರಿಗೆ ಕಾಲಿಡ್ಕೊಂಡು ಸ್ವಲ್ಪ ಹೆಜ್ಜೆ ಇಟ್ಕೊಂಡ್ರೆ ಸ್ವಲ್ಪ ಇದಾಗುತ್ತೆ. ಮತ್ತೆ ಯಥಾಸ್ಥಿತಿ ಅದೇ ತರ ಆಗತ್ತೆ. ಮತ್ತೆ ಮಂಡಿ ಅಂತೂ ಭಾರಿ ನೋವು ಸರ್. ಕಾಲೆಲ್ಲ ಕೆಳಗಡೆ ಪಾದೆಲ್ಲ ಊದ್ಬಿಟ್ಟಿದೆ. ಎಳ್ಳು ಸ್ವಲ್ಪ ಪೇನ್ ಇದೆ ಸರ್. ಸರಿ. ಸೊ ನಿಮ್ಗೆ ಯಾವಾಗಿಂದ ಈ ಸಮಸ್ಯೆ ಇದೆ? ಓಕೆ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ, ನೀವು ಹೇಳ್ತಿರೋ ಲಕ್ಷಣಗಳ ಪ್ರಕಾರ ಮತ್ತು ಜೊತೆಗೆ ನೀವು ಬಳಸ್ತಿರೋಂಥ ಚಿಕಿತ್ಸೆ ಪ್ರಕಾರ, ನೀವು ವೈದ್ಯರು ಕೊಟ್ಟಿರೋ ಪ್ರಕಾರ ಏನಂದ್ರೆ ಇದೊಂದು ರುಮೆಟೈಡ್ ಆರ್ಥರೈಟಿಸ್ ಅಥವಾ ಏನಂದ್ರೆ ಸಂಧಿವಾತದ ಲಕ್ಷಣಗಳ ಬಗ್ಗೆ ಏನಂದ್ರೆ ಸೊ ಹೇಳ್ಬೇಕಾಗುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಿಮ್ಮಲ್ಲಿ ಆ ಒಂದು ಔಷಧಿಗಳು ಬಳಸೋದ್ರಿಂದ ಸೊ ಒಂದು ಕೆಲವು ಕಾಲಕ್ಕೆ ಅಥವಾ ಟೆಂಪರರಿಯಾಗಿ ಪೇನ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಸೊ ಅದರಿಂದ ಏನಂದ್ರೆ ಕಾಯಿಲೆಯನ್ನು ಬೆಳೆದಿರೋ ಥರ ಮಾಡ್ಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಸೊ ಅದರಲ್ಲಿ ವಾತಾವರಣ ತುಂಬಾ ತಂಪಾಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಇದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ಇವ್ರೆ. ಸೊ ಅಲ್ಲಿ ಏನಾಗುತ್ತೆ, ಶರೀರದಲ್ಲಿ ಈ ಒಂದು ಮೂಳೆಗಳಿಗೆ ತಕ್ಕಂಗೆ ಏನಾಗುತ್ತೆ ಅಂದ್ರೆ ಸೊ ತನ್ನದೇ ಆದಂತ ವಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಸೊ ಈ ಮೂಳೆಗಳನ್ನು ನಾಶ ಮಾಡ್ತಾ ಇರುತ್ತೆ. ಅದರಿಂದ ಬೆಳಿಗ್ಗೆ ನಿಮ್ಗೆ ಎದ್ದೇಳಬೇಕಾದಾಗ ತುಂಬಾನೇ ಸ್ಟಿಫ್ನೆಸ್ ಇರುವಂತದ್ದು, ಅದು ಬಿಸಿ ನೀರು ಇಳ್ಕೊಂಡ್ಮೇಲೆ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಸಲೀಸಾಗಿ ರಿಲೀಫ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಇದಕ್ಕೆ ಹೋಮಿಯೋಪತಿಯಲ್ಲಿ ತುಂಬಾ ಒಳ್ಳೆಯ ಚಿಕಿತ್ಸೆ ಇದೆ. ಆ ಪ್ರಕಾರ ನೀವು ಬಳಸ್ತಿರೋ ಔಷಧಿಗಳನ್ನು ಸಹ ಏನಂದ್ರೆ ಒಂದು ಟೈಮಲ್ಲಿ ಏನಂದ್ರೆ ಪೂರ್ತಿಯಾಗಿ ನಿಲ್ಲಿಸುವ ತರ ಮಾಡ್ಬೋದು. ಸ್ವಲ್ಪ ಮಟ್ಟಿಗೆ ಏನಂದ್ರೆ ಈ ಒಂದು ಆಹಾರದಲ್ಲಿ ಸ್ವಲ್ಪ ಏನೋ ಚೇಂಜಸ್ ನ ಮಾಡ್ಕೊಂಡಾಗ ಏನಾಗುತ್ತೆ, ಆದಷ್ಟು ಬೇಗ ಈ ಒಂದು ಸಮಸ್ಯೆಯಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ದೂರ ಬರ್ಬೋದು. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಹಲೋ ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಯಳಂದೂರು ತಾಲೂಕು ಮಾಂಬಳಿಯಿಂದ. ಓಕೆ, ತಮ್ಮ ಹೆಸರಮ್ಮ? ನನ್ನ ಹೆಸರು ಜಯನ ಅಂತ. ಓಕೆ, ಡಾಕ್ಟರ್ ಇದ್ದಾರೆ. ನಿಮ್ಮ ಸಮಸ್ಯೆ ಏನು ಅಂತ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ. ಹೇಳಿ ಮಾ. ನಮಸ್ಕಾರ ಸರ್, ನನ್ನ ಮಗನ್ಗೆ ಓಕೆ ಕೆಮ್ಮು ಸರ್ 15-20 ದಿನದಿಂದ ಸುಮ್ಮನೆ ಬರ್ತಾನೆ ಇದೆ. ವಯಸ್ಸೆಷ್ಟು? 24 ಸರ್. 24 ವರ್ಷ. ಸೊ ಈಗ 15 ದಿವಸದಿಂದ ಕೆಮ್ಮಿದೆ. ಹೌದು ಸರ್, ಕೊಡ್ತೀನಿ ಸರ್ ಅವ್ರ ಹತ್ರನೇ. ಕೊಡಿಮ್ಮ. ಹಲೋ ಹೇಳಿ. ಅಲ್ಲ ಸರ್, ಅದೇ ಕೆಮ್ಮು ಬರ್ತಾ ಇದೆ. ಮತ್ತೆ ಕೆಮ್ಮು ಕಂಟಿನ್ಯೂಸ್ ಬರುತ್ತೆ 1 hour, ಮತ್ತೆ ಸ್ಟಾಪ್ ಆಗುತ್ತೆ. ಓಕೆ, ಇದರ ಜೊತೆಗೆ ಕಫ ಬರುವಂತದ್ದು ಆ ರೀತಿ ಇದೆನಾ? ಸೌಂಡ್ ಬರ್ತಾ ಇರುತ್ತೆ. ಆಯಾಸ ಆಗುವಂತದ್ದು ಆ ರೀತಿ ಲಕ್ಷಣಗಳೇನು ಕಾಣಿಸ್ತಾ ಇದಾವ? ಆಯಾಸ ಆಗುತ್ತೆ, ಇದರಿಂದಾಗಿ ಎದುರು ಬರೋದು, ಆಯಾಸ ಆಗೋದು. ಓಕೆ, ಇದನ್ನು ಸೀಸನ್ ವೈಸ್ ಬರುವಂತ ಕೆಲವು ಸಾರಿ ಏನಂದ್ರೆ ಸತತವಾಗಿ ಸೀಸನ್ ವೈಸ್ ಬರ್ತಾ ಇದೆ ಅಂದ್ರೆ ಅಲರ್ಜಿಕ್ ಅಂತ ಹೇಳ್ಬೋದು, ಅಥವಾ ಇತ್ತೀಚೆಗೆ ಬಂದಿದೆ ಕೆಲವಷ್ಟು ವಾತಾವರಣ ಬದಲಾವಣೆ ಆಗಿರುವಂತದ್ದು ಅಥವಾ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಖಂಡಿತವಾಗಿ ನೀವು ಹತ್ತಿರ ವೈದ್ಯರನ್ನ ಭೇಟಿ ಮಾಡಿ ಕೆಲವು ಟ್ರೀಟ್ಮೆಂಟ್ ನ ಬಳಸ್ಕೊಂಡ್ರೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಸೊ ಒಂದೇನು ಮನೆಯಲ್ಲೇ ಮಾಡಬಹುದಾಗಿರುವಂತ ಒಂದು ಉಪಾಯಗಳಂದ್ರೆ ಸ್ವಲ್ಪ ಬಿಸಿ ನೀರನ್ನೇ ಹೆಚ್ಚಾಗಿ ಬಳಸುವಂಥದ್ದು, ಹೊರಗಡೆ ಆಹಾರದಲ್ಲಿ ಏನಂದ್ರೆ ಈ ಕರಿದ ಪದಾರ್ಥಗಳನ್ನ ಅವಾಯ್ಡ್ ಮಾಡುವಂಥದ್ದು. ಸೊ ಹೆಚ್ಚಾಗಿ ಜೇನುತುಪ್ಪದ ಜೊತೆಗೆ ಶುಂಠಿನ ಬೆರೆಸ್ಕೊಂಡು ಕುಡಿದಾಗಲೂ ಸಹ ಏನಾಗುತ್ತೆ, ಈ ಒಂದು ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಏನಂದ್ರೆ ನಿಮ್ಗೆ ರಿಲೀಫ್ ಸಿಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್ ಅವಾಗಲೇ ಕಾಲ್ ಮಾಡಿದಂತಹ ಒಬ್ರು ಹೇಳ್ತಾ ಇದ್ರು ಏನಂತ ಅಂದ್ರೆ ಈ ರೀತಿಯಾಗಿರುವಂತಹ ಒಂದು ನೋವು ಬಂದಂತಹ ಸಂದರ್ಭದಲ್ಲಿ ಬಿಸಿನೀರಿನಲ್ಲಿ ನಾವು ಕಾಲಿಟ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಆ ಕ್ಷಣಕ್ಕೆ ಅದೊಂದ್ಸಲ ಹೋದಂಗ ಅನ್ಸಿದ್ರು ಕೂಡ ಈ ರೀತಿಯಾಗಿ ಇದಕ್ಕೆ ಅಡಿಕ್ಟ್ ಆಗೋದ್ರಿಂದ ಕಾಯಿಲೆ ಏನಾದ್ರು ಮತ್ತು ಜಾಸ್ತಿ ಆಗುವಂತಹ ಸಾಧ್ಯತೆ ಏನಾದ್ರೂ ಇರುತ್ತಾ ಅಂತ?
ಸೊ ಅದೇನಂದ್ರೆ ಟೆಂಪರರಿ ರಿಲೀಫ್ ಅಂತ ಹೇಳ್ತೀವಿ. ಸೊ ಅದೊಂದು ನೀರಲ್ಲಿ ಅಂತ ಅಲ್ಲ, ಕೆಲವು ವ್ಯಕ್ತಿಗಳಲ್ಲಿ ಏನಂದ್ರೆ ಈ ಒಂದು ಬಿಸಿಯಾದಂತ ನೀರಲ್ಲಿ ಹಾಕೊಂಡಾಗ ಆಗುತ್ತೆ. ಇನ್ನು ಕೆಲವು ಕಾಯಿಲೆ ಸಂದರ್ಭದಲ್ಲಿ ಏನಾದ್ರೆ ತಂಪಾದ ನೀರಲ್ಲಿ ಕಾಲಿಡ್ತಾ ಇದೆ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾದ್ರೆ ಅದು ವ್ಯತ್ಯಾಸ ಇರುತ್ತೆ. ಸೊ ಅದೇ ರೀತಿ ಇನ್ನು ಕೆಲವು ವ್ಯಕ್ತಿಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಆಯಿಂಟ್ಮೆಂಟ್ಸ್ ಹಚ್ತಾ ಇರ್ತಾರೆ ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅದೇನಾಗುತ್ತೆ ಸ್ವಲ್ಪ ಮಟ್ಟಿನ ಶಾಖ ಕೊಟ್ಟು ಒಳಗಡೆ ಏನ್ ಮಾಡುತ್ತೆ ಆ ಮೂಳೆಯಲ್ಲಿ ಅಥವಾ ಏನೋ ಜಾಯಿಂಟ್ ಪ್ಲೇಸ್ ಅಲ್ಲಿ ಒಂದು ತಂಪಾದ ಒಂದು ಅವ್ರಿಗೆ ಸೆನ್ಸೇಷನ್ ನೀಡ್ತಾ ಹೋಗುತ್ತೆ. ಸೊ ಇವುಗಳೆಲ್ಲಾನು ಸಹ ಏನ್ ಮಾಡುತ್ತೆ ಅಂದ್ರೆ ಒಂದು ಟೆಂಪರರಿ ಹೀಲಿಂಗ್ ಏನೋ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಬಟ್ ದಟ್ ಈಸ್ ನಾಟ್ ಏನಂದ್ರೆ ಟ್ರೀಟ್ಮೆಂಟ್ ಕ್ರೈಟೀರಿಯಾ ಅಲ್ಲ, ಅಂದ್ರೆ ಶರೀರವನ್ನು ವಾಸಿ ಮಾಡ್ಲಿಕ್ಕೆ ಆ ಒಂದು ಉಪಾಯಗಳು ಅಂದ್ರೆ ಹೆಲ್ಪ್ ಮಾಡಲ್ಲ. ಬಟ್ ಆ ಒಂದು ಕ್ಷಣಕ್ಕೆ ಏನಂದ್ರೆ ರಿಲೀಫ್ ಆಗೋದಕ್ಕೆ ಏನಂದ್ರೆ ಆ ಒಂದು ಟೆಕ್ನಿಕ್ ಅನ್ನೋದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಬಟ್ ಕಾಯಿಲೆಯಿಂದ ದೂರ ಆಗ್ಲೇಬೇಕು ಅಂದಾಗ ಏನಾಗಬೇಕು, ಇಂಟರ್ನಲ್ ಹೀಲಿಂಗ್ ಮೇಲೆ ಒತ್ತು ಕೊಡ್ಬೇಕು. ಅದಕ್ಕೆ ಏನಂದ್ರೆ ಹೋಮಿಯೋಪತಿ ಚಿಕಿತ್ಸೆ ಅನ್ನೋದೊಂದು ಒಳ್ಳೆ ಉಪಾಯ. ಡಾಕ್ಟರ್ ಮತ್ತಷ್ಟು ಮಾತನಾಡೋಣ, ಅದಕ್ಕೂ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬರೋಣ. ಎಸ್ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಆರ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಆರ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ಹುಬ್ಬಳ್ಳಿ ಧಾರವಾಡ ಇಸ್ಕಾನ್ ವತಿಯಿಂದ ಇದೇ ಫೆಬ್ರವರಿ 7ರಂದು ಹುಬ್ಬಳ್ಳಿ ಹಾಗೂ ಫೆಬ್ರವರಿ 9ರಂದು ಧಾರವಾಡದಲ್ಲಿ ಶ್ರೀಕೃಷ್ಣ ಬಲರಾಮ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9342111008. ನಿಮಗೆ ತೀವ್ರವಾದ ಆರೋಗ್ಯದ ಸಮಸ್ಯೆ ಇದೆಯಾ? ಹಣದ ಮುಗ್ಗಟ್ಟು ಇದೆಯಾ? ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದೆಯಾ? ವಿವಾಹದ ಸಮಸ್ಯೆ ಅಥವಾ ಸಂತಾನದ ಸಮಸ್ಯೆ, ಯಾವುದೇ ಸಮಸ್ಯೆ ಇರಲಿ ಬನ್ನಿ. ಭವಿಷ್ಯವಾಣಿ ಕಾರ್ಯಕ್ರಮವನ್ನು ನೋಡಿ ಸುಲಭ ಸರಳವಾದಂತಹ ಉಪಾಯಗಳನ್ನು ನಾನು ಹೇಳ್ತೀನಿ. ಅದನ್ನು ಅನುಸರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಕೇವಲ ನಿಮ್ಮ ಮುಖಲಕ್ಷಣವನ್ನ ನೋಡಿ ಅದರ ಮುಖಾಂತರ ನಿಮಗೆ ಸುಲಭ ಸರಳವಾದಂತಹ ಉಪಾಯವನ್ನ ನಾನು ಹೇಳ್ತೀನಿ. ಪರಿಹಾರವನ್ನ ನೀವು ಕಂಡುಕೊಳ್ಳಿ. ನೀವು ಮಾಡಬೇಕಾಗಿರೋದು ಇಷ್ಟೇನೆ, ಕೇವಲ ನಿಮ್ಮ ಒಂದು ಭಾವಚಿತ್ರವನ್ನ, ನಿಮ್ಮ ಪ್ರಶ್ನೆಯನ್ನ ನಮಗೆ ನಾವು ಕೊಡುವ ವಿಳಾಸಕ್ಕೆ ನೀವು ಪತ್ರದ ಮುಖಾಂತರ ಕಳುಹಿಸಿಕೊಡಿ. ಅದರ ಮುಖಾಂತರ ಪರಿಹಾರವನ್ನ ಕಂಡುಕೊಳ್ಳಿ ಆ ಮುಕ್ತಿನಾಗನ ಕೃಪೆಯಿಂದ. ಮುಕ್ತಿನಾಗನ ಕ್ಷೇತ್ರಕ್ಕೆ ನಡಿಮನ, ಮುಕ್ತಿನಾಗನ ಕ್ಷೇತ್ರಕ್ಕೆ ಮಾಡಿದ ಪಾಪವ ತೊಳೆಯಲಿದೆ. ಹ್ಯಾಂಡಿ ವಾಷಿಂಗ್ ಮೆಷಿನ್, ನಿಮ್ಮೆಲ್ಲ ಬಟ್ಟೆ ತೊಳೆಯುವ ಸಮಸ್ಯೆಗಳಿಗೆ ಪರಿಹಾರ. ಹ್ಯಾಂಡಿ ವಾಷಿಂಗ್ ಮೆಷಿನ್ ಕೇವಲ ಅರ್ಧ ಗಂಟೆಯಲ್ಲಿ 10 kg ತೂಕದ ಬಟ್ಟೆಯನ್ನ ತೊಳೆಯುತ್ತೆ. ಇದು ನೋಡೋಕೆ ಬಹಳನೇ ಚಿಕ್ಕದಾಗಿದ್ದು ಲೈಟ್ ವೇಟ್ ಆಗಿದೆ. ಮೊದಲು ಬಕೆಟ್ ನಲ್ಲಿ ನೀರು ಹಾಗೂ ಡಿಟರ್ಜೆಂಟ್ ಅನ್ನ ಹಾಕಿ, ನಂತರ ವಾಷಿಂಗ್ ಮೆಷಿನ್ ಅನ್ನ ಬಕೆಟ್ ನಲ್ಲಿಟ್ಟು ಲಾಕ್ ಮಾಡಿ ಆನ್ ಮಾಡಿ. 2.5 ರಿಂದ 3 kgಯವರೆಗೆ ಬಟ್ಟೆಯನ್ನ ಹಾಕಿ 5 ನಿಮಿಷದ ನಂತರ ಆಫ್ ಮಾಡಿ. ನಂತರ ಬಟ್ಟೆಯನ್ನು ತೆಗೆದು ನೀರಿನಲ್ಲಿ ಜಾಲಾಡಿ ಒಣಗಲು ಬಿಡಿ. ಬಕೆಟ್ ಹ್ಯಾಂಡಿ ವಾಷಿಂಗ್ ಮಿಷಿನ್ ನ ಬೆಲೆ ಕೇವಲ 3,800 ರು. ಆದರೆ ನಮ್ಮ ಗ್ರಾಹಕರಿಗೆ ಸಿಗಲಿದೆ ಕೇವಲ 2,800 ರುಗೆ ಮಾತ್ರ. ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ಹ್ಯಾಂಡಿ ವಾಷಿಂಗ್ ಮಿಷಿನ್ ಅನ್ನ ನಿಮ್ಮದಾಗಿಸಿಕೊಳ್ಳಿ. ನಂತರ
ನಮ್ಮ ಹೋಮಿಯೋಪತಿ ಅರ್ಪಿಸುವ ಆರೋಗ್ಯ ವಿಭಾಗೀಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಿಮಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಹತ್ರ ನೀವು ನೇರವಾಗಿ ಮಾತನಾಡಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ ಅನ್ನ ನೋಟ್ ಮಾಡಿಕೊಂಡು ಡಾಕ್ಟರ್ನ ನೇರವಾಗಿಯೂ ಕೂಡ ಭೇಟಿ ಮಾಡಬಹುದು. ಇನ್ನು ಬೆಂಗಳೂರಿನಲ್ಲಿ ಮಲ್ಲೇಶ್ವರ ಮತ್ತು ಜಯನಗರದಲ್ಲಿ ನಮ್ಮ ಹೋಮಿಯೋಪತಿ ಶಾಖೆಗಳು ಇರುವಂತದ್ದು. ಇನ್ನು ಬೇರೆಡೆ ನೋಡೋದಾದ್ರೆ ಹಾಸನ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗ, ಕಲಬುರಗಿಯಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಶಾಖೆಗಳು ಇರುವಂತದ್ದು. ನಿಮಗೆ ಎಲ್ಲಿ ಹತ್ರ ಆಗುತ್ತೋ ಆ ಶಾಖೆಗೆ ಹೋಗಿ ನಿಮ್ಗೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು ಇದ್ದರೂ ಕೂಡ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು. ಸರ್, ಡಾಕ್ಟರ್ ಟೈಪ್ಸ್ ಆಫ್ ಆರ್ಥರೈಟಿಸ್ ಬಗ್ಗೆ ತಿಳಿಸ್ತಾ ಇದ್ರಿ. ಇನ್ನು ಯಾವೆಲ್ಲ ರೀತಿಯಾಗಿರುವಂತಹ ಒಂದು ಪ್ರಕಾರಗಳಿವೆ ಇದರಲ್ಲಿ? ಸೊ ಇನ್ನು ಹೆಚ್ಚಿನದಾಗಿ ನೋಡೋದ್ರಲ್ಲಿ ಏನಂದ್ರೆ ಒಂದು ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಗೌಟಿ ಆರ್ಥರೈಟಿಸ್ ಅಂದಾಗ ಏನಾಗುತ್ತೆ ಅಂದ್ರೆ ಶರೀರದಲ್ಲಿ ಒಂದು ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಅಂದ್ರೆ ಚಯಾಪಚಯದ ಒಂದು ತೊಂದರೆ ಅಂತ ಹೇಳ್ಬೋದು ಒಂದು ಗೌಟಿ ಆರ್ಥರೈಟಿಸ್ ಅಲ್ಲಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಶರೀರದಲ್ಲಿ ವೇಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ನಾವು ತಗೊಳ್ಳೋಂಥ ಆಹಾರದಿಂದ ಈ ಒಂದು ಜೀವಕೋಶಗಳಲ್ಲಿ ಅಥವಾ ಸೆಲ್ಸ್ ಒಳಗಡೆ ಹೋದಾಗ ಏನಂದ್ರೆ ಕೆಲವಷ್ಟು ವೇಸ್ಟ್ ಪ್ರಾಡಕ್ಟ್ಸ್ ಅನ್ನೋದು ಶೇಖರಣೆ ಆಗ್ತಾ ಹೋಗುತ್ತೆ. ಅದನ್ನು ಈ ಕಿಡ್ನಿಗಳ ಮುಖಾಂತರ ಹೊರ ಹಾಕುವಂಥದ್ದು ಅಥವಾ ಏನಂದ್ರೆ ಒಂದು ಮಲ ವಿಸರ್ಜನೆ ಮುಖಾಂತರ ಹೊರ ಹಾಕ್ತಾ ಹೋಗ್ತೀವಿ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ಯೂರಿಕ್ ಆಸಿಡ್ ಅನ್ನೋದು ಆಮ್ಲ ಅನ್ನೋದು ಹೆಚ್ಚಾಗಿ ತಯಾರಿ ಆಗ್ತಾ ಹೋದಾಗ ಈ ಒಂದು ವ್ಯಕ್ತಿಗಳೇನಿದ್ರೆ ಈ ಒಂದು ಯೂರಿಕ್ ಆಸಿಡ್ ಅಥವಾ ಹೆಚ್ಚಾದಾಗ ಮೋರ್ ದೆನ್ ಏನಂದ್ರೆ ನಾರ್ಮಲ್ ಲೆವೆಲ್ಗಿಂತಾನು ಜಾಸ್ತಿ ಆಗ್ತಾ ಹೋದಾಗ ಮೂಳೆಗಳಲ್ಲಿ ಅಥವಾ ಜಾಯಿಂಟ್ಸ್ ಅಲ್ಲಿ ಸಮಸ್ಯೆ ಉಂಟು ಮಾಡ್ತಾ ಹೋಗುತ್ತೆ. ಅದನ್ನ ಗೌಟಿ ಆರ್ಥರೈಟಿಸ್ ಅಂತ ನಾವು ಕರಿತೀವಿ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ 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 ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಹಲೋ, ಕೇಳಿಸ್ತಾ ಇದೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಓಕೆ ಅಮ್ಮ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಿಮ್ಮ ಸಮಸ್ಯೆ ಏನು ಅಂತ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ. ಹೇಳಿಮ್ಮ. ನಮಸ್ಕಾರ. ಹಲೋ, ನಮಸ್ಕಾರ. ನಾವು ಅಲ್ವೇಲಮ್ಮ ಅಂತ, 64 ಇಯರ್ಸ್. ತುಂಬಾ ಲೆಫ್ಟ್ ಸೈಡ್ ಮೊಣಕಾಲು ತುಂಬಾ ನೋವಾಗ್ತಾ ಇದೆ ಡಾಕ್ಟರ್. ಓಕೆ, ಯಾವಾಗಿಂದ ಸಮಸ್ಯೆ ಆಗ್ತಾ ಇದೆ? ಎಷ್ಟು ದಿನ? 4 months ಇಂದ. ನಾನು ವಾಕಿಂಗ್ ಹೋಗಕ್ ಆಗ್ತಾ ಇಲ್ಲ. ಏನೇನೋ ಟ್ರೀಟ್ಮೆಂಟ್ ತಗೊಂಡೆ, MRI ಎಲ್ಲ ಮಾಡಿದ್ದೆ. ಮಿನಿಸ್ಕಲ್ ಟೈರ್ ಅಂತ ಬಂತು. ಆಮೇಲೆ ಮಿನಿಸ್ಕಲ್ ಟೈರ್, ಆರ್ಥರೈಟಿಸ್ ಎಲ್ಲ ಇದೆ ಅಂತ. ಐ ಆಮ್ ಆಲ್ಸೋ ನರ್ಸಿಂಗ್ ಟ್ಯೂಟರ್ ಇನ್ ವಿಕ್ಟೋರಿಯಾ ಹಾಸ್ಪಿಟಲ್, ರಿಟೈರ್ಡ್ ಪರ್ಸನ್. ಓಕೆ. ಸೊ ಮೆನಿಸ್ಕಲ್ ಟಿಯರ್ ಇರೋದ್ರಿಂದಾನು ಸಹ ಏನಾಗುತ್ತೆ ಅಂದ್ರೆ ಮೂಳೆ ಒಂದು ಜಾಗದಲ್ಲಿ ಉಳಿದೇ ಇರೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದರಿಂದ ಏನಂದ್ರೆ ನೋವಾಗುವಂಥದ್ದು, ಮೂಳೆಗೆ ಅಂಟ್ಕೊಳ್ಳುವಂತ ಒಂದು ಪರಿಸ್ಥಿತಿ ಆಗ್ತಾ ಇರುತ್ತೆ. ಸೊ ಒಂದು ಮೆನಿಸ್ಕಲ್ ಟಿಯರ್ನ ಹೊರತುಪಡಿಸಿ ಓಕೆ ಮಾ. ಸೊ ಅಲ್ಲೇನಂದ್ರೆ ಆ ಒಂದು ಮೆನಿಸ್ಕಲ್ ಟಿಯರ್ನ ಹೊರತುಪಡಿಸಿ ಇನ್ನುಳಿದಂಗೆ ಏನಂದ್ರೆ ಜಾಯಿಂಟ್ ಅನ್ನ ಸ್ಟ್ರೆಂಥನಿಂಗ್ಗೆ ಖಂಡಿತವಾಗಿ ಸಹಾಯ ಮಾಡ್ಬೋದು. ಸೊ ನೀವು ಇಷ್ಟವರೆಗೆ ಏನಂದ್ರೆ MRI ಮಾಡಿಸಿರ್ಬೋದು, ಜೊತೆಗೆ ಚಿಕಿತ್ಸೆಯನ್ನು ಬಳಸಿರ್ತೀರಾ. ಬಟ್ ಅಲ್ಲಿ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಮಾತ್ರ ಚಿಕಿತ್ಸೆ ಕೊಟ್ಟಿರ್ತಾರೆ. ಬಟ್ ಅದರ್ವೈಸ್ ಏನಂದ್ರೆ ನಿಮ್ಗೆ ಸೆಲ್ಫ್ ಇಂಪ್ರೂವಿಂಗ್, ಸೆಲ್ಫ್ ಹೀಲಿಂಗ್ ಏನಂದ್ರೆ ಒತ್ತು ಕೊಡ್ಬೇಕಾದಲ್ಲಿ ಹೋಮಿಯೋಪತಿ ಚಿಕಿತ್ಸೆನ ಅಳವಡಿಸ್ಕೊಳ್ಳಿ. ಸೊ ನಮ್ಮ ಹೋಮಿಯೋಪತಿ ವೈದ್ಯರಲ್ಲಿ ಭೇಟಿ ಮಾಡಿ ನಿಮ್ಮ ಎಲ್ಲ ರಿಪೋರ್ಟ್ಸ್ಗಳನ್ನ ತಗೊಂಡು ಬಂದು ಸೊ ಆ ಪ್ರಕಾರ ಯಾವ ರೀತಿಯ ಸಹಾಯ ಮಾಡಬಹುದು ಅನ್ನೋ ಡೀಟೇಲ್ ಆಗಿ ತಿಳಿಸ್ತಾರೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಟೈಪ್ಸ್ ಆಫ್ ಆರ್ಥರೈಟಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ತಿಳಿಸ್ಕೊಳ್ಳಿ. ಸೊ ಗೌಟಿ ಆರ್ಥರೈಟಿಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಇದೇನಾಗುತ್ತೆ ಮೂಲಭೂತವಾಗಿ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತಾ ಇದ್ದೆ. ಅಂದ್ರೆ ಶರೀರದಲ್ಲಿ ಚಯಾಪಚಯ ಅಂದಾಗ ನಾವು ತಗೊಂಡಿರುವಂತ ಆಹಾರ ಜೀರ್ಣ ಆಗ್ಬಿಟ್ಟು ಎಲ್ಲಾ ಕಡೆಗೂ ಸೇರ್ಬೇಕು ಅಥವಾ ಎಲ್ಲ ಸೆಲ್ಸ್ಗೆ ಎನರ್ಜಿ ಸಿಗ್ಬೇಕು. ಅದೇ ರೀತಿಯಾಗಿ ಆ ಸೆಲ್ಸ್ ಅಲ್ಲಿ ಏನಾದ್ರೆ ವೇಸ್ಟ್ ಪ್ರಾಡಕ್ಟ್ಸ್ ಅನ್ನು ಈಲ್ಡ್ ಆದಾಗ ಅಥವಾ ತಯಾರಿ ಆದಾಗ ಅದೇನಾಗ್ಬೇಕಂದ್ರೆ ಹೊರ ಬರಬೇಕು. ಸೊ ಹೊರಬರ್ಬೇಕಾಗಲ್ಲ ಏನಾಗ್ತಾ ಇರುತ್ತೆ ಅಂದ್ರೆ ಈ ಒಂದು ಯೂರಿಕ್ ಆಸಿಡ್ ಆಮ್ಲ ಅಥವಾ ಏನಂದ್ರೆ ಹೆಚ್ಚಾಗಿ ತಯಾರಿ ಆಗ್ತಾ ಹೋದಾಗ ಏನಾಗುತ್ತೆ ಸೊ ಇದೊಂದು ಪುಡಿಗಳ ರೂಪದಲ್ಲಿ ಅಥವಾ ಏನಂದ್ರೆ ಈ ಒಂದು ಪೌಡರಿ ಕ್ರಿಸ್ಟಲ್ಸ್ ಫಾರ್ಮ್ ಅಲ್ಲಿ ತಯಾರಿ ಆಗ್ತಾ ಹೋಗುತ್ತೆ. ಅದು ಆ ರೀತಿ ತಯಾರಿ ಆಗ್ತಾ ಹೋದಾಗ ಏನಂದ್ರೆ ಜಾಯಿಂಟ್ಸ್ ಮೇಲೆ ಎಫೆಕ್ಟ್ ಮಾಡುವಂಥದ್ದು ಅಥವಾ ಮೂಳೆಗಳ ಮಧ್ಯೆ ಡೆಪಾಸಿಟ್ ಆಗ್ತಾ ಹೋಗ್ಬಿಟ್ಟು ಅದರಲ್ಲಿ ಪ್ರಿಕಿಂಗ್ ಟೈಪ್ ಆಫ್ ಸೆನ್ಸೇಷನ್, ವಿಪರೀತವಾದಂತ ನೋವು. ಸೊ ಸ್ಪರ್ಶ ಮಾಡ್ಲಿಕ್ಕೆ ಹೋದಾಗ ಸಹ ತುಂಬಾನೇ ಏನಂದ್ರೆ ಟೆಂಡರ್ನೆಸ್ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ. ಸೊ ಮುಖ್ಯವಾಗಿ ಏನಂದ್ರೆ ಇನ್ನೊಂದು ಕಾಲಿನ ಹೆಬ್ಬೆರಳಲ್ಲಿ ನೋಡುವಂತ ಒಂದು ಲಕ್ಷಣ ಅಥವಾ ಏನಂದ್ರೆ ಗ್ರೇಟ್ ಟೋ ಅಲ್ಲಿ ಮೊದಲಾಗಿ ಶುರುವಾಗ್ಬಿಟ್ಟು ಇದನ್ನು ನೋಡಿದ ಎಲ್ಲಾ ಕಡೆಗೂ ಸಹ ಏನಂದ್ರೆ ಸೊ ಹರಡ್ತಾ ಹೋಗುವಂತದ್ದು. ಸೊ ಇಂದ ಕಾಯಿಲೆಗೆ ಕಾರಣಗಳಂತ ನೋಡಿದಾಗ ಏನಂದ್ರೆ ಹೆಚ್ಚಾಗಿ ಏನಂದ್ರೆ ಮಾಂಸಾಹಾರಿಗಳಲ್ಲಿ ಒಂದು ಸಮಸ್ಯೆಯನ್ನು ನಾವು ನೋಡ್ತಾ ಇರ್ತೀವಿ. ರೆಡ್ ಮೀಟ್ ಅನ್ನ ಹೆಚ್ಚಾಗಿ ಬಳಸೋರಲ್ಲಿ, ಜೊತೆಗೆ ಏನಂದ್ರೆ ಈ ಒಂದು ಸಮುದ್ರದ ಅಥವಾ ಸೀ ಫುಡ್ ಅಂತ ಹೇಳ್ತೀವಲ್ಲ ಇವುಗಳನ್ನ ಹೆಚ್ಚಾಗಿ ಬಳಸ್ಬಿಟ್ಟು ಏನಂದ್ರೆ ವ್ಯಸನಗಳಿಗೆ ತುತ್ತಾಗಿದ್ದಾಗ ಅಥವಾ ಏನಂದ್ರೆ ಈ ಒಂದು ಅಡಿಕ್ಷನ್ಗೆ ತುತ್ತಾಗಿದ್ದಾಗ ಸಹ ಈ ರೀತಿ ಒಂದು ಕಾಯಿಲೆ ಹೆಚ್ಚಾಗಿ ಕಂಡುಬರೋದನ್ನ ನಾವು ನೋಡ್ತಾ ಇರ್ತೀವಿ.
ಓಕೆ ಡಾಕ್ಟರ್, ಇದೀಗ ಹೆಬಿಟ್ ಅಂತ ನೋಡೋದಾದ್ರೆ ಸ್ಮೋಕಿಂಗ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಇದರಿಂದನೂ ಕೂಡ ಆರ್ಥರೈಟಿಸ್ ಸಮಸ್ಯೆಗಳು ಬರಬಹುದಾ? ಸೊ ಅಂದ್ರೆ ಈ ಒಂದು ಪ್ರಕಾರದಲ್ಲಿ ನಾನು ಹೇಳ್ತಾ ಇದ್ನಲ್ಲ, ಸೊ ಈ ಒಂದು ಗೌಟಿ ಆರ್ಥರೈಟಿಸ್ ಅಲ್ಲಿ ಈ ಒಂದು ಸಮಸ್ಯೆ ಬಂದಾಗ ಇದು ಮೆಟಬಾಲಿಕ್ ಡಿಸಾರ್ಡರ್. ಆಕ್ಚುಲಿ ಏನಾಗುತ್ತೆ, ಶರೀರದಲ್ಲಿ ವಿಪರೀತವಾಗಿ ತವರಿ ಆಗ್ತಾ ಇದೆ. ಸೊ ಅದಕ್ಕೆ ಏನಂದ್ರೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಸೊ ಅವುಗಳಲ್ಲಿ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಸಹ ಏನಂದ್ರೆ ಇದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಹೆಚ್ಚಿನದಾಗಿ ಇದಕ್ಕೆ ಹೊರಗಡೆ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ಕಡಿಮೆ ಮಾಡ್ಲಿಕ್ಕೆ ಅಥವಾ ಹದಕ್ಕೆ ತರಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಕೆಲವು ಮೆಡಿಸಿನ್ಸ್ ನ ಕೊಡ್ತಾರೆ. ಜೊತೆಗೆ ಏನಂದ್ರೆ ಸೊ ಡಯಟ್ರಿ ರೆಸ್ಟ್ರಿಕ್ಷನ್ಸ್ ಅಲ್ಲಿ ಅವ್ರು ಬಳಸ್ತಿರ್ತಕ್ಕಂಥ ಆಹಾರದಲ್ಲಿ ಒಂದು ಮಾಂಸಾಹಾರನ ತ್ಯಜಿಸ್ಲಿಕ್ಕೆ ಹೇಳ್ತಾರೆ, ಅಡಿಕ್ಷನ್ಸ್ ಇಂದ ದೂರ ಇರ್ಲಿಕ್ಕೆ ಹೇಳ್ತಾರೆ. ಸೊ ಅದನ್ನ ಸಮರ್ಪಣೆ ಮಾಡ್ತಾ ಇದ್ದಾಗ ನೋವು ಮಾತ್ರ ಕಡಿಮೆ ಇರುತ್ತೆ. ಯಾವಾಗ ಇವರು ಪಥ್ಯವನ್ನು ಬಿಟ್ಬಿಡ್ತಾರೆ, ಆ ಮೆಡಿಸಿನ್ ಬಳಸೋದನ್ನು ಬಿಟ್ಬಿಡ್ತಾರೆ, ಮತ್ತೆ ಪುನಃ ವಾಪಸ್ ಬರ್ತಾ ಹೋಗುತ್ತೆ ಈ ಒಂದು ಕಾಯಿಲೆಯಲ್ಲಿ. ಸೊ ಅದಕ್ಕೆ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಏನಂದ್ರೆ ಆಯಾ ವ್ಯಕ್ತಿಯ ಒಂದು ಶರೀರ ತತ್ವವನ್ನು ನೋಡ್ತೀವಿ. ಒಂದು ಸಮಸ್ಯೆಗೆ ಏನಂದ್ರೆ ಈ ಒಂದು ವ್ಯಕ್ತಿಯಲ್ಲಿ ಮಾತ್ರ, ಇವಾಗ ಮನೆಯಲ್ಲಿ ಹಲವಾರು ಜನ ಮೆಂಬರ್ಸ್ ಇರ್ತಾರೆ, ಬಟ್ ಎಲ್ಲರಲ್ಲಿಯೂ ಸಹ ಜಾಯಿಂಟ್ ಪೇನ್ಸ್ ಶುರುವಾಗಿದೆ ಅಂದಾಗ ಆ ಒಂದು ಆಹಾರದಲ್ಲಿ ಏನೋ ಲೋಪ ಇರಬೇಕು ಅಂತ ಹೇಳ್ಬಹುದು. ಸೊ ಅವೇನಂದ್ರೆ ಸಿನ್ಸ್ ಬರ್ತ್ ಅವರಿಗೆ ಏನಂದ್ರೆ ಹ್ಯಾಬಿಟ್ ಆಗಿರುವಂತ ಫುಡ್ ಅವರಿಗೆ ತೊಂದರೆ ಕೊಡ್ತಾ ಇದೆ ಅಂದಾಗ ಅವ್ರ ಶರೀರದಲ್ಲಿ ಆಗ್ತಿರ್ತಕ್ಕಂಥ ಏನಂದ್ರೆ ಮೆಟಬಾಲಿಸಮ್ ಅಥವಾ ಏನಂದ್ರೆ ಫಂಕ್ಷನ್ ಅಲ್ಲಿ ಸರಿಪಡಿಸೋದಕ್ಕೆ ಏನಂದ್ರೆ ಒತ್ತು ಕೊಡ್ಬೇಕು. ಆ ಪ್ರಕಾರಕ್ಕೆ ಏನಂದ್ರೆ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಆ ವ್ಯಕ್ತಿನ ಇಂಡಿವಿಜುವಲೈಸ್ ಮಾಡಿ ಈ ಒಂದು ಸಮಸ್ಯೆ ಶುರುವಾಗಕ್ಕೂ ಮುಂಚೆ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಏನಂದ್ರೆ ನಾವು ವಿಶ್ಲೇಷಣೆ ಮಾಡಿ ಸೊ ಆ ಒಂದು ಕಂಡೀಷನ್ ಅಥವಾ ಕಾಸ್ ಆಫ್ ಡಿಸೀಸ್ ನ ಹುಡುಕ್ತೀವಿ. ಸೊ ಆ ಪ್ರಕಾರ ಏನಂದ್ರೆ ಆ ಒಂದು ಮೆಟಬಾಲಿಕ್ ಫ್ಯಾಕ್ಟರ್ ಅಥವಾ ಏನಂದ್ರೆ ಯೂರಿಕ್ ಆಸಿಡ್ ಕಂಟ್ರೋಲ್ ಮಾಡೋದಕ್ಕೆ ಒಂದೇ ಅಲ್ಲ, ಸೊ ಅದನ್ನು ಹೆಚ್ಚಾಗಿ ತಯಾರಿ ಆಗ್ತಿರೋದನ್ನ ಏನಂದ್ರೆ ಸಂಪೂರ್ಣವಾಗಿ ಕಡಿಮೆ ಆಗ್ಲಿಕ್ಕೆ ಏನಂದ್ರೆ ಔಷಧಿಗಳನ್ನ ಕೊಡ್ಲಿಕ್ಕೆ ಏನಂದ್ರೆ ಹೋಮಿಯೋಪತಿ ಚಿಕಿತ್ಸೆ ಅನ್ನೋದನ್ನ ಖಂಡಿತವಾಗಿ ಫಲಕಾರಿ ಆಗ್ತಾ ಹೋಗುತ್ತೆ. ಬೇರೆ ಎಲ್ಲಾ ಕಾರಣದಿಂದ ಆರ್ಥರೈಟಿಸ್ ಸಮಸ್ಯೆಗಳು ಬಂದಿರುತ್ತೆ, ಬೇರೆ ಬೇರೆ ಕಾರಣಗಳಿಂದ. ಹಾಗೆ ಆರ್ಥರೈಟಿಸ್ ಸಮಸ್ಯೆಯಿಂದ ಬೇರೆ ಯಾವ ರೀತಿಯಾಗಿರುವಂತಹ ರೋಗಗಳು ಬರುವಂತಹ ಸಾಧ್ಯತೆ ಇದೆ? ಸೊ ಬೇರೆ ರೂಪಗಳಂತಂದಾಗ ಏನಂದ್ರೆ ಇದು ಆರ್ಥರೈಟಿಸ್ ಇಂದಾಗಿ ಯಾವ್ದಾಗ್ಲಿ ಫ್ಯಾಟಲ್ ಡಿಸೀಸ್ ಅಥವಾ ಏನಂದ್ರೆ ಜೀವಕ್ಕೆ ಹಾನಿ ಉಂಟು ಮಾಡುವಂತ ಕಾಯಿಲೆಗಳಾಗೋದಿಲ್ಲ. ಬಟ್ ಅದರ ರೆಸ್ಟ್ರಿಕ್ಷನ್, ಅವರ ಒಂದು ಮೊಬಿಲಿಟಿ ಕಡಿಮೆ ಆಗ್ತಾ ಹೋಗೋದನ್ನ ನೋಡ್ತೀವಿ. ಅಂದ್ರೆ ವ್ಯಕ್ತಿಗಳು ಓಡಾಟದಲ್ಲಿ ಏನಾಗುತ್ತೆ, ಸೊ ತುಂಬಾ ಮಟ್ಟಿಗೆ ಏನಾದ್ರೆ ರೆಸ್ಟ್ರಿಕ್ಷನ್ ಬಂದ್ಬಿಡುತ್ತೆ. ಅದರಿಂದಾಗಿ ತೂಕ ಹೆಚ್ಚಳದ ಒಂದು ತೊಂದರೆ ಅಂತ ಹೇಳ್ಬೋದು. ಆ ತೂಕ ಹೆಚ್ಚಳ ಆಗ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಕಾರ್ಡಿಯಾಕ್ ರಿಲೇಟೆಡ್ ಸಮಸ್ಯೆಗಳಾಗ್ಬೋದು, ಅಥವಾ ಇನ್ನು ಕೆಲವರಲ್ಲಿ ಕಾಲಿನಲ್ಲಿರುವಂತಹ ರಕ್ತನಾಳಗಳಲ್ಲಿ ಉಬ್ಬುವಿಕೆ ಕಾಣಿಸುವಂತದ್ದು ನೋಡ್ಬೋದು. ಸೊ ಈ ರೀತಿಯಾಗಿ ಏನಂದ್ರೆ ಅವರಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣದಿಂದನೂ ಸಹ ಏನಂದ್ರೆ ಮೊಬಿಲಿಟಿ ಅಥವಾ ಡ್ಯೂ ಟು ಅದರ್ ಡಿಸೀಸಸ್ ಅಂದಾಗ ಏನಂದ್ರೆ ಬೇರೆ ಕಾಯಿಲೆಗಳಿಂದಾಗಿನೂ ಸಹ ಏನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಶಾರೀರಿಕ ಆಕ್ಟಿವ್ ಇಲ್ಲದೆ ಇರೋದಕ್ಕೂ, അല്ലെങ്കിൽ ಸೆಡೆಂಟರಿ ಲೈಫ್ ಸ್ಟೈಲ್ ಅಥವಾ ಏನಂದ್ರೆ ಇನ್ನು ಕೆಲವರಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಕಾರ್ಪೊರೇಟ್ ಎಂಪ್ಲಾಯ್ಸ್ ಅಂತ ಹೇಳ್ತೀವಿ. ಸೊ ಬಹಳಷ್ಟು ಹೊತ್ತು ಕುಳಿತು ಕೆಲಸ ಮಾಡೋದ್ರಿಂದಾಗಿ, ಜೊತೆಗೆ ಆಹಾರ ಸೇವನೆ ಸಹ ಲಘುವಾದಂತ ಆಹಾರ ಅಥವಾ ಫಾಸ್ಟ್ ಫುಡ್ಗೆ ಏನಂದ್ರೆ ತುತ್ತಾಗ್ತಾ ಇರೋದ್ರಿಂದ ಅವರಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಎನರ್ಜಿ ಅನ್ನೋದು ಖರ್ಚಾಗುವಂಥದ್ದು, ಅದು ಶೇಖರಣೆ ಆಗ್ತಾ ಹೋಗುವಂಥದ್ದು. ಆ ತೂಕ ಹೆಚ್ಚಳ ಆಗ್ತಾ ಇದ್ದಾಗನೂ ಸಹ ಏನಾಗುತ್ತೆ ಅಂದ್ರೆ ಶರೀರದ ಒಂದು ಜಾಯಿಂಟ್ಸ್ ಮೇಲೆ ತೂಕ ಬೀಳುವಂಥದ್ದು. ಅದರ ಜೊತೆಗೆ ಏನಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೆಡೆಂಟ್ರಿ ಆಗಿ ಏನಂದ್ರೆ ತುಂಬಾ ಕೂತು ಕೆಲಸ ಮಾಡ್ತಾ ಇರುವಂತವ್ರು ಎಕ್ಸರ್ಸೈಸ್ ಕಡಿಮೆ ಆಗಿಬಿಡ್ತಾ ಇರುತ್ತೆ. ಸೊ ಈ ರೀತಿಯಾದಾಗ ಏನಾಗುತ್ತೆ, ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಸಮರ್ಪಕವಾಗಿ ಆಗದೆ ಇದ್ದಾಗನೂ ಸಹ ನ್ಯೂಟ್ರಿಯೆಂಟ್ಸ್ ನ ಕೊರತೆಯಿಂದಾಗಿನೂ ಜಾಯಿಂಟ್ಸ್ ಮೇಲೆ ಏನಂದ್ರೆ ಸೊ ಈ ಒಂದು ಸಮಸ್ಯೆ ಬರ್ಲಿಕ್ಕೆ ಅಥವಾ ಏನಂದ್ರೆ ಈ ಒಂದು ಆಸ್ಟಿಯೋಆರ್ಥರೈಟಿಸ್ ರಿಲೇಟೆಡ್ ಸಿಂಪ್ಟಮ್ಸ್ ಬರ್ಲಿಕ್ಕೂ ಸಹ ಏನಾದ್ರೆ ಒಂದು ಕಾರಣ ಆಗ್ತಾ ಹೋಗ್ಬಹುದು. ಓಕೆ ಡಾಕ್ಟರ್, ಇದೀಗ ನಾವು ನೋಡಬಹುದು ಕೂತ ಇದ್ದಾಗ ಅಥವಾ ಇದ್ದು ಕೂತಾಗ ಈ ತರದ ಒಂದು ಸಂದರ್ಭದಲ್ಲಿ ಕಾಲುಗಳಲ್ಲಿ ಒಂದು ಸೌಂಡ್ಗಳು ಬರುವಂತದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಇದು ಕೂಡ ಯಾವ್ದೊಂದು ಆರ್ಥರೈಟಿಸ್ ಟೈಪ್ಸ್ ಇರಬಹುದಾ? ಯಾಕೆ ಈ ರೀತಿಯಾಗಿರುವಂತ ಇದು ಕಾಣಿಸುತ್ತೆ ಕಾಲುಗಳಲ್ಲಿ ಸೌಂಡ್ಗಳು ಬರೋದು? ಸೊ ಟೈಪ್ಸ್ ಆಫ್ ಆರ್ಥರೈಟಿಸ್ ಅನ್ನೋದಕ್ಕಿಂತ ಏನಾಗುತ್ತೆ ಅಂದ್ರೆ ಒಂದು ಸ್ಟೇಜ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ಬೋದು. ಸೊ ಮೊದಲನೇ ಹಂತದಲ್ಲಿ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ ಮೊದಲನೇದಾಗಿ ಅಥವಾ ಏನಂದ್ರೆ ಸೊ ಈ ಸಮಸ್ಯೆ ಶುರುವಾದಂತ ಒಂದು ಕಾಲದಲ್ಲಿ ಏನಂದ್ರೆ ಕೆಲವರಲ್ಲಿ ಏನಾಗುತ್ತೆ ಸೀಸನ್ ವೈಸ್ ನೋಡ್ಕೊಂಡಾಗ ಈ ಒಂದು ಚಳಿಗಾಲದ ಸಮಯದಲ್ಲಿ ಅಥವಾ ತಂಪಾದ ಪ್ರದೇಶಕ್ಕೆ ಹೋದಾಗ ಏನಾಗುತ್ತೆ ನೋವು ಕಂಡು ಬಂದಿರೋದಿರುತ್ತೆ. ಸೊ ಆ ಪ್ರಕಾರ ಏನಂದ್ರೆ ಆ ಒಂದು ವಾತಾವರಣದಿಂದ ಹೊರ ಬಂದಾಗ ಅಥವಾ ಆ ಒಂದು ಸೀಸನ್ ಕಳೆದಾಗ ನಾರ್ಮಲ್ ಆಗಿರ್ತಾರೆ. ಬಟ್ ಅದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಒಂದು ಸಮಸ್ಯೆಗೆ ತುತ್ತಾಗ್ಬಿಟ್ಟು ಆ ಒಂದು ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಹೋದಾಗ ಎರಡನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಮೂಳೆ ಘರ್ಷಣೆ ಆಗ್ಬಿಟ್ಟು ಒಂದು ಕ್ರಾಕ್ಲಿಂಗ್ ಸೌಂಡ್ ಅಥವಾ ಏನು ಕ್ರೆಪಿಟಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಏನಂದ್ರೆ ಇದು ಫರ್ದರ್ ಏನಂದ್ರೆ 3ನೇ 4ನೇ ಹಂತಕ್ಕೆ ಹೋದಾಗ ಕಂಪ್ಲೀಟ್ ಜಾಯಿಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಸ್ಪೇಸ್ ಅನ್ನು ಕಡಿಮೆ ಆಗಿರುವಂತ ಪರಿಸ್ಥಿತಿಯನ್ನು ನಾವು ಕಾಣ್ತೀವಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ನೋಡ್ಬಿಡೋಣ. ನಮಸ್ತೆ. ಹಲೋ ಸರ್, ಕರೆ ಕಟ್ಟಾಗಿರುವಂತದ್ದು. ಡಾಕ್ಟರ್ ಪ್ಲೀಸ್ ಕಂಟಿನ್ಯೂ.
ಸೊ ಆ ರೀತಿಯಾಗಿ ಏನಾಗುತ್ತೆ ಅಂದ್ರೆ ಸೊ ಮೊದಲನೇಗೆ ಅಥವಾ ಗ್ರೇಡ್ ಅಂತ ಹೇಳ್ತೀವಿ. ಸೊ ಗ್ರೇಡ್ 1 ಏನಾಗುತ್ತೆ, ಸಾಮಾನ್ಯವಾದಂತ ಲಕ್ಷಣಗಳು ನೋಡಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಮಟ್ಟಿನ ರೆಸ್ಟ್ರಿಕ್ಷನ್ ಇದ್ದು ಎದ್ದೇಳಬೇಕಾದಾಗ ಕೂಡಬೇಕಾದಾಗ ಏನಾದ್ರು ನೋವು ಕಾಣಿಸ್ಕೊಳ್ಳುವಂಥದ್ದು, ಸ್ವಲ್ಪ ಹೊತ್ತು ನಡೆದಾಡಿದಾಗ ಏನಂದ್ರೆ ಆ ನೋವಿನ ಪ್ರಮಾಣದ ಹೆಚ್ಚಾಗಿ ಕಾಣಿಸೋದಿಲ್ಲ. ಸೊ ಅದೇ ರೀತಿ ವಾತಾವರಣದ ಬದಲಾವಣೆ, ತುಂಬಾ ತಂಪಾದಂತ ಪ್ರದೇಶದಲ್ಲಿ ಕೆಲಸ ಮಾಡೋದಾಗಿರ್ಬೋದು ಅಥವಾ ತಂಪಾದ ಪ್ರದೇಶಕ್ಕೆ ವಿಸಿಟ್ ಮಾಡಿದಾಗ ಏನಾದ್ರು ನೋವು ಹೆಚ್ಚಾಗಿರುವಂಥದ್ದು ನೋಡ್ತೀವಿ. ಅದು ನಂತರದಲ್ಲಿ ಏನಾದ್ರು ಸೀಸನ್ ವೈಸ್ ಅವ್ರು ಬೇರೆ ಸೀಸನ್ ಅಲ್ಲಿ ಅಥವಾ ಸಮ್ಮರ್ ಸೀಸನ್ ಅಲ್ಲಿ ಈ ನೋವಿನ ಕಾಣಿಸ್ತಾ ಇರೋದನ್ನ ನೋಡ್ತಾ ಇರ್ತೀವಿ. ಬಟ್ ಇದು ಸತತವಾಗಿ 1 ವರ್ಷ 2 ವರ್ಷ 3 ವರ್ಷ ಕಂಟಿನ್ಯೂಸ್ ಆಗಿ ಅದೇ ಸೀಸನ್ ಅಲ್ಲಿ ಬರ್ತಾ ಇದ್ದು 3 ತಿಂಗಳಿಗಿಂತ ಹೆಚ್ಚಾಗಿ ಸಫರ್ ಆಗಿದ್ದಾಗ ಏನಂದ್ರೆ ಇದನ್ನ ಕ್ರಾನಿಸಿಟಿ ಅಥವಾ ದೀರ್ಘಕಾಲದ ಕಾಯಿಲೆಗೆ ಮಾರ್ಪಾಡಾಗಿರೋ ಲಕ್ಷಣಗಳನ್ನ ನೋಡ್ಬೋದು. ಒಂದು 2ನೇ ಹಂತದಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಕ್ರಾಕ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ, ಜೊತೆಗೆ ಊತ ಕಾಣಿಸಿಕೊಳ್ಳುವಂಥದ್ದು, ಸೊ ಜೊತೆಗೆ ಏನಾದ್ರೆ ರೆಸ್ಟ್ರಿಕ್ಷನ್ ಇವೆಲ್ಲ ಕಾಮನ್ ಆಗಿರುತ್ತೆ. 3ನೇ 4ನೇ ಹಂತದಲ್ಲಿ ಏನಂದ್ರೆ ಈ ಒಂದು ವ್ಯಕ್ತಿಗಳು ಮೊದಲು ಹೇಳಿದಂಗೆ 1ನೇ 2ನೇ ಸ್ಟೇಜ್ ನ ಎಲ್ಲಾ ಲಕ್ಷಣಗಳ ಜೊತೆಗೆ ಏನಾಗುತ್ತೆ ಜಾಯಿಂಟ್ ಡಿಫಾರ್ಮಿಟಿ ಅಥವಾ ಏನಂದ್ರೆ ತುಂಬಾನೇ ಏನಂದ್ರೆ ನಡೀಲಿಕ್ಕೆ ಅವರಲ್ಲಿ ತುಂಬಾ ರೆಸ್ಟ್ರಿಕ್ಷನ್ ಕಾಣಿಸುವಂಥದ್ದು. ಸೊ ಪ್ರೋಗ್ರೆಸ್ ಆಫ್ ದ ಡಿಸೀಸ್ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ ಮೊಬಿಲಿಟಿನೂ ಸಹ ಕಡಿಮೆ ಆಗ್ತಾ ಅವರ ಕೆಲಸದಲ್ಲಿ ರೆಸ್ಟ್ರಿಕ್ಷನ್ ಸಹ ಏರ್ಪಡಾಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಇದೀಗ ನೋಡಬಹುದು ನಾವು ಆರ್ಥರೈಟಿಸ್ ಬಂದಂತಹ ಸಂದರ್ಭದಲ್ಲಿ ಇನ್ನು ಲಾಸ್ಟ್ ಫೈನಲ್ ಸ್ಟೇಜ್ ಹೋದಂತಹ ಸಂದರ್ಭದಲ್ಲಿ ಆಪರೇಷನ್ ಆಗಬೇಕು ಅಂತ ಕೆಲವು ಡಾಕ್ಟರ್ಸ್ ಹೇಳ್ತಾರೆ. ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾಗಿರುವಂತಹ ಟ್ರೀಟ್ಮೆಂಟ್ ಇರುತ್ತೆ ಇದಕ್ಕೆ? ಲಾಸ್ಟ್ ಫೈನಲ್ ಸ್ಟೇಜ್ ಹೋದಂತಹ ಸಂದರ್ಭದಲ್ಲಿ ಆಪರೇಷನ್ನೇ ಫೈನಲ್ ಆಗಿರುತ್ತೆ ಅಥವಾ ಬೇರೆ ಯಾವ್ದಾರ ರೀತಿಯಲ್ಲಿ ಇದನ್ನ ಕಡಿಮೆ ಮಾಡಬಹುದಾ? ಸೊ ಇದಕ್ಕೆ ಹೆಚ್ಚಿನದಾಗಿ ಅಲ್ಲೇನಾಗುತ್ತೆ ಅಂದ್ರೆ ಬಹಳಷ್ಟು ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿನ ಚೇಂಜಸ್ ಕಾಣಿಸಿದಾಗ ಅಥವಾ ಏನಾದ್ರೆ ಗ್ರೇಡ್ 3 ಅಥವಾ ಗ್ರೇಡ್ 4 ಚೇಂಜಸ್ ಬಂದಾಗ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಬಟ್ ರಿಪ್ಲೇಸ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ನಾಶವಾದಂತ ಒಂದು ಪ್ರದೇಶವನ್ನ ಬದಲಾವಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗುತ್ತೆ ಈ ವ್ಯಕ್ತಿಗಳಲ್ಲಿ. ಬಟ್ ಅವರ ಜೊತೆಗೆ ಇರುವಂತ ಸ್ನಾಯುಗಳಲ್ಲಿ ಜೊತೆಗೆ ಮಸಲ್ಸ್ ಅಲ್ಲೂ ಸಹ ಒಂದು ಶಕ್ತಿಯನ್ನು ತುಂಬಬೇಕಾಗಿರುತ್ತೆ. ಸೊ ಅದಕ್ಕೆ ಏನಾದ್ರೆ ಬಹಳಷ್ಟು ಹೆಚ್ಚಿನದಾಗಿ ಏನಾದ್ರೆ ಒಂದು ಕ್ಯಾಲ್ಸಿಯಂ ಮಾತ್ರೆಗಳನ್ನು ಬಳಸ್ತಾ ಹೋಗ್ತಾರೆ. ಬಟ್ ಅದರಿಂದ ಏನಂದ್ರೆ ಸ್ವಲ್ಪ ಸಮಯಕ್ಕೆ ಮಾತ್ರ ಹೆಲ್ಪ್ ಸಿಗುತ್ತೆ ಹೊರತು ಸೊ ಹೋಮಿಯೋಪತಿ ಪ್ರಕಾರ ಏನಂದ್ರೆ ಸೊ ಯಾರಲ್ಲಿ ಒಂದು ಸಮಸ್ಯೆ ಏನಿರುತ್ತೆ ಅಂದ್ರೆ ಹೆಚ್ಚಿನದವರಲ್ಲಿ ಈ ಒಂದು ಸೆಲ್ಫ್ ಇಂಪ್ರೂವಿಂಗ್ ಅಥವಾ ಸೆಲ್ಫ್ ರಿಪೇರ್ ಅನ್ನು ಒತ್ತು ಕೊಡ್ತಾ ಹೋಗ್ತೀವಿ. ಆ ಸೆಲ್ಫ್ ರಿಪೇರ್ ಅನ್ನು ಆಗ್ತಾ ಹೋದಾಗ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ಅವರ ಏಜ್ ಪ್ರೋಸೆಸ್ ಅಲ್ಲಿ ಅಥವಾ ವಯಸ್ಸಿನ ಒಂದು ಕಾರಣದಿಂದ ಏನಂದ್ರೆ ಆಪರೇಷನ್ ಹೋಗೋದಕ್ಕೆ ಇಷ್ಟಪಡದೇ ಇರೋರಲ್ಲಿ ಏನ್ ಮಾಡ್ಬೋದು, ತಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ತಮ್ಮ ಕೆಲಸಗಳನ್ನ ನಿಭಾಯಿಸ್ಕೊಳ್ಳಿಕ್ಕೆ ಏನಂದ್ರೆ ಈ ಒಂದು ಚಿಕಿತ್ಸೆಯಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಶರೀರದ ಮೇಲೆ ಯಾವುದೇ ದುಷ್ಪರಿಣಾಮ ಇಲ್ಲದೆ ಏನಂದ್ರೆ ಖಂಡಿತವಾಗಿ ಸಹಾಯ ಮಾಡ್ತಾ ಹೋಗ್ಬಹುದು. ಡಾಕ್ಟರ್, ಜನರಲ್ ಮ್ಯಾನೇಜ್ಮೆಂಟ್ ಅಂತ ನೋಡೋದಾದ್ರೆ ಯಾವ ರೀತಿಯಾಗಿ ಇದನ್ನ ಮ್ಯಾನೇಜ್ ಮಾಡ್ಕೊಳ್ಬಹುದು ತಕ್ಷಣಕ್ಕೆ? ಸೊ ಜನರಲ್ ಮ್ಯಾನೇಜ್ಮೆಂಟ್ ಅಥವಾ ಮನೆಯಲ್ಲಿ ಮಾಡಬಹುದಂತ ಉಪಾಯಗಳಂತ ಹೇಳಿದಾಗ ಏನಾಗುತ್ತೆ, ಹೆಚ್ಚಿನದಾಗಿ ಒಂದು ಸಮಸ್ಯೆಗೆ ನೋವು ಅನ್ನೋದು ಇರುತ್ತೆ. ಸೊ ನೋವಿನ ಜೊತೆಗೆ ವ್ಯಾಯಾಮ ಮಾಡ್ತಾ ಇದ್ದಲ್ಲಿ ಏನಂದ್ರೆ ಆ ವ್ಯಾಯಾಮದ ಒಂದು ಏನು ಹೇಳ್ತೀವಿ ಅಂದ್ರೆ ತುಂಬಾ ವಿಪರೀತವಾಗಿ ಮಾಡೋದನ್ನು ಸಹ ರೆಸ್ಟ್ರಿಕ್ಟ್ ಮಾಡಬೇಕು, ಅಂಡರ್ ಗೈಡೆನ್ಸ್ ಮಾಡ್ಬೇಕಂತ ಹೇಳ್ತೀವಿ. ಅಥವಾ ತೂಕ ಹೆಚ್ಚಿದೆ ಅಂದಾಗ ತೂಕವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಏನಂದ್ರೆ ನಾವು ಸಲಹೆಯನ್ನ ಕೊಡ್ತೀವಿ. ಸೊ ಅಥವಾ ಕೆಲವಷ್ಟು ಆಹಾರದಲ್ಲಿ ಏನಂದ್ರೆ ಅವರ ಬದಲಾವಣೆಯನ್ನ ಮಾಡ್ತಾ ಹೋಗುವಂಥದ್ದು, ಅದರ ಜೊತೆಗೆ ಏನಂದ್ರೆ ಅವರಲ್ಲಿ ಆಗ್ತಿರ್ತಕ್ಕಂಥ ಒಂದು ಸಮಸ್ಯೆಗಳ ಚಿಕಿತ್ಸೆಯನ್ನು ಸಹ ಸೂಚಿಸ್ತೀವಿ. ಆ ಪ್ರಕಾರ ಏನಂದ್ರೆ ಅಲ್ಲಿ ಇಂಪ್ರೂವ್ಮೆಂಟ್ ನ ಕಾಣೋದಕ್ಕೆ ಅಂದ್ರೆ ಸಹಾಯ ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವುಗಳಲ್ಲಿ ಸಹ ಏನಂದ್ರೆ ಊತ ತುಂಬಾ ಹೆಚ್ಚಾಗಿದೆ ಅಂದಾಗ ಮನೆಯಲ್ಲಿ ಮಾಡುವಂತ ಉಪಾಯ ಅಂದಾಗ ಏನಂದ್ರೆ ಆ ಒಂದು ಆಂಟಿ ಇನ್ಫ್ಲಮೇಟರಿ ಅನ್ನೋದಾದಲ್ಲಿ ಅರಿಶಿಣ ಅನ್ನೋದು ತುಂಬಾ ಸಾಮಾನ್ಯವಂತ ಆಂಟಿ ಇನ್ಫ್ಲಮೇಟರಿ ಅಂತ ಹೇಳ್ತೀವಿ. ಇವುಗಳನ್ನು ಸಹ ಶುಂಠಿ ಅಂತ ಹೇಳ್ತೀವಿ. ಇದನ್ನು ಹೆಚ್ಚಾಗಿ ಬಳಸೋದ್ರಿಂದ ಏನಾಗುತ್ತೆ ಆ ಊತವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅದರಿಂದಾಗಿ ಸೆಲ್ಫ್ ಹೀಲಿಂಗ್ ಏನು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇದರ ಜೊತೆ ಕ್ಯಾಲ್ಸಿಯಂ ಅಭಾವ ಅಥವಾ ಕ್ಯಾಲ್ಸಿಯಂ ಲೋಪ ಇದೆ ಟೆಸ್ಟ್ಗಳಲ್ಲಿ ಕಂಡು ಬಂದಿದೆ ಅಂದಾಗ ಏನಂದ್ರೆ ಇಲ್ಲಿ ಹೆಚ್ಚಿನದಾಗಿ ಕ್ಯಾಲ್ಸಿಯಂ ಇರುವಂತಹ ಆಹಾರ ಪದಾರ್ಥಗಳಂತ ಹೇಳುವಾದಲ್ಲಿ ಒಂದು ಗ್ರೌಂಡ್ ನಟ್ ಅಂತ ಹೇಳ್ತೀವಿ ಅಥವಾ ಏನಂದ್ರೆ ಎಳ್ಳಿನ ಪದಾರ್ಥಗಳಂತ ಹೇಳ್ತೀವಿ. ಇವುಗಳಲ್ಲಿ ಏನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಪೋಷಕಾಂಶಗಳು ಸಿಗ್ತಾ ಇರುತ್ತೆ. ಸೊ ಇವುಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ತಾ ಇದ್ದಾಗ ನ್ಯಾಚುರಲ್ ಆಗಿ ಆ ಕ್ಯಾಲ್ಸಿಯಂ ಏನಂದ್ರೆ ಶರೀರಕ್ಕೆ ಸಪ್ಲೈ ಮಾಡೋದಕ್ಕೆ ಏನಂದ್ರೆ ಸಹಾಯ ಆಗ್ತಾ ಹೋಗುತ್ತೆ. ಸೊ ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಬೆಳಿಗ್ಗಿನ ಸಮಯದಲ್ಲಿ ಅಂದ್ರೆ ಒಂದು ಎಳೆ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾ ಹೋದಾಗ ಅದರಿಂದ ವೈಟಮಿನ್ ಡಿ ಶೇಖರಣೆನೂ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಈಗ ಫುಡ್ ಅಂತ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ಫುಡ್ ಅನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಆರ್ಥರೈಟಿಸ್ ಇರುವಂತವರು? ಸೊ ಇಲ್ಲಿ ವಾತದ ಒಂದು ಪರಿಸ್ಥಿತಿ ಇದೆ. ಸೊ ಅಲ್ಲಿ ಊತಗಳು ಹೆಚ್ಚಾಗ್ತಾ ಇದೆ ಅಂದಾಗ ಈ ವಾತವನ್ನು ಹೆಚ್ಚು ಮಾಡುವಂತ ಆಹಾರ ಪದಾರ್ಥಗಳಲ್ಲಿ ಸೊ ಪೊಟ್ಯಾಟೊ ಅಥವಾ ಆಲೂಗಡ್ಡೆ ಅಂತ ಹೇಳ್ತೀವಿ ಅಥವಾ ಏನಂದ್ರೆ ನಂಜನ್ನು ಉಂಟು ಮಾಡುವಂತ ಆಹಾರ ಪದಾರ್ಥಗಳಂದ್ರೆ ಈ ಬದನೆಕಾಯಿ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಏನಂದ್ರೆ ಒಂದು ಎಣ್ಣೆಯ ಪದಾರ್ಥಗಳು ಅಥವಾ ಫ್ಯಾಟ್ ಫುಡ್ಸ್ ಅಥವಾ ಫಾಸ್ಟ್ ಫುಡ್ಸ್, ಈ ಚೀಸ್ ಹೆಚ್ಚಾಗಿ ತೂಕವನ್ನು ಹೆಚ್ಚು ಮಾಡುವಂತ ಆಹಾರ ಪದಾರ್ಥಗಳಿಂದ ದೂರ ಇರೋದ್ರಿಂದ ಸೊ ಈ ಒಂದು ಸಮಸ್ಯೆಗೆ ಏನಂದ್ರೆ ಯಾವುದೇ ಒಂದು ಕಾಮನ್ ಆಗಿರುವಂತಹ ಆರ್ಥರೈಟಿಸ್ ಕಂಡೀಷನ್ ಅಲ್ಲಿ ಸೊ ಅದು ಸಹಾಯ ಮಾಡ್ತಾ ಹೋಗುತ್ತೆ.
ಈಗ ಮಹಿಳೆಯರಲ್ಲಿ ಅಂತ ಬಂದಂತಹ ಸಂದರ್ಭದಲ್ಲಿ ಆಫ್ಟರ್ 45 ಇಯರ್ಸ್ ಈ ರೀತಿಯಾಗಿರುವಂತಹ ಆರ್ಥರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಮಹಿಳೆಯರು ಯಾವ ರೀತಿಯಾಗಿರುವಂತಹ ಫುಡ್ ಅನ್ನು ಸೇವಿಸೋದಿರಬಹುದು ಅಥವಾ ಅವರದ್ದು ದಿನಚರಿ ಎಲ್ಲ ಹೇಗಿರ್ಬೇಕಾಗುತ್ತೆ ಡಾಕ್ಟರ್? ಸೊ ಹೆಚ್ಚಿನದಾಗಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಂಡುಬಂದಿರೋ ಒಂದು ವರದಿಗಳ ಪ್ರಕಾರ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸೊ ಈಗಳಿಂದ ಏನಾಗುತ್ತೆ ಅಂದ್ರೆ ಒಂದು ಇನ್ಫ್ಲಮೇಟರಿ ಕಂಡೀಷನ್ ಅನ್ನ ದೂರ ಮಾಡ್ತಾ ಹೋಗಿ, ಜೊತೆಗೆ ಜಾಯಿಂಟ್ ಅಲ್ಲಿ ಅಥವಾ ಏನಾದ್ರು ಶರೀರದ ಯಾವುದೇ ಕಾಯಿಲೆಗಳಿದ್ದಲ್ಲಿ ಅಂದ್ರೆ ಸೊ ಒಂದು ಇನ್ಫ್ಲಮೇಷನ್ ನ ಕಡಿಮೆ ಮಾಡ್ಲಿಕ್ಕೆ, ಜೊತೆಗೆ ಸೆಲ್ಫ್ ರಿಪೇರ್ ಮಾಡ್ಲಿಕ್ಕೆ ಏನಾದ್ರೆ ಸಹಾಯ ಮಾಡ್ತಾ ಹೋಗುತ್ತೆ. ಬಟ್ ಅಂತ ಒಂದು ಕಂಡೀಷನ್ ಏನಂದ್ರೆ ಸೊ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮಾಂಸಾಹಾರಿಗಳಾದಲ್ಲಿ ಅಂದ್ರೆ ಈ ಒಂದು ಸೀ ಫುಡ್ಸ್ ಅಲ್ಲಿ ಹೆಚ್ಚಾಗಿ ನೋಡುವಂತ ನಾವು ಕಾಣ್ತಾ ಇರ್ತೀವಿ. ಅದೇ ಬಟ್ ಸಸ್ಯಾಹಾರಿಗಳಲ್ಲಿ ಏನಾದ್ರೆ ಏನು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಚಿಯಾ ಸೀಡ್ಸ್ ಅಂತ ಹೇಳ್ತೀವಿ, ಅವುಗಳನ್ನ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಸೈನವಿಯಲ್ ದ್ರವವನ್ನ ತಯಾರಿ ಮಾಡ್ಲಿಕ್ಕೂ ಸಹ ಹೆಲ್ಪ್ ಮಾಡ್ತಾ ಈ ಒಂದು ಸಮಸ್ಯೆಯಲ್ಲಿ ಏನಂದ್ರೆ ತೂಕವನ್ನ ನಿಯಂತ್ರಣ ಮಾಡ್ಲಿಕ್ಕೂ ಸಹ ಏನಾದ್ರೆ ಈ ಒಂದು ಪದಾರ್ಥಗಳು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದೇ ಪ್ರಕಾರ ಏನಂದ್ರೆ ಸೊ ಪ್ರತಿಯೊಂದು ಮಹಿಳೆಯರಲ್ಲಿನೂ ಸಹ ಏನಂದ್ರೆ ಒಂದು 45 ವರ್ಷ ಬಂದಾಗಿದೆ ಅಂದಾಗ ಪ್ರತಿಯೊಬ್ಬರಲ್ಲಿನೂ ಸಹ ಜಾಯಿಂಟ್ ಪೇನ್ಸ್ ಬರುತ್ತೆ ಅಂತಲ್ಲ, ಕೆಲವರಲ್ಲಿ ಮಾತ್ರ ಏನಾದ್ರೆ ಪ್ರೀಡಿಸ್ಪೊಸಿಷನ್ ಅಂತ ಹೇಳ್ತೀವಿ, ಅಥವಾ ಅವ್ರು ಬಳಸ್ತಿರ್ತಕ್ಕಂಥ ಚಿಕಿತ್ಸೆ ಅಥವಾ ಏನಾದ್ರು ಮಾಡ್ತಿರ್ತಕ್ಕಂಥ ಕೆಲಸದಿಂದಾಗಿ ಒಂದು ಪ್ರಭಾವ ಇರುತ್ತೆ. ಅದಕ್ಕೆ ಮಾನಸಿಕ ಸಂತುಲನ ಅಥವಾ ಏನಂದ್ರೆ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಇಂದ ಹೊರಗೆ ಬರೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಹೋಮಿಯೋಪತಿಯಲ್ಲಿ ಏನಂದ್ರೆ ಓನ್ಲಿ ಚಿಕಿತ್ಸೆನ ಕೊಡೋದಲ್ಲದೆ ಆ ವ್ಯಕ್ತಿಗೆ ಆತ್ಮಸ್ಥೈರ್ಯ ಅಥವಾ ಏನಂದ್ರೆ ಸೊ ಮಾನಸಿಕವಾದ ಧೈರ್ಯಗಳನ್ನು ಸಹ ತುಂಬಲಿಕ್ಕೆ ಏನಂದ್ರೆ ಹೋಮಿಯೋಪತಿ ಚಿಕಿತ್ಸೆ ಸಹ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಆ ರೀತಿ ಮಾಡಿದಲ್ಲಿ ನೀವಂದ್ರೆ ಕಾಯಿಲೆ ಮುಂದುವರಿಯೋದು ಒಂದೇ ಅಲ್ಲದೆ ಸೊ ದೀರ್ಘಕಾಲದಲ್ಲಿ ಸಮಸ್ಯೆ ಮತ್ತೆ ಪುನಃ ಮರುಕಳಿಸದೇ ಇರ್ಲಿಕ್ಕೂ ಸಹ ಏನಂದ್ರೆ ಹೋಮಿಯೋಪತಿ ಚಿಕಿತ್ಸೆ ಖಂಡಿತವಾಗಿ ಸಹಾಯ ಮಾಡ್ತಾ ಹೋಗುತ್ತೆ. ಈಗ ಡಾಕ್ಟರ್ ಕಾಂಪ್ಲಿಕೇಶನ್ಸ್ ಅನ್ನ ನೋಡೋದಾದ್ರೆ ಯಾವ ರೀತಿಯಾಗಿರುವಂತಹ ಕಾಂಪ್ಲಿಕೇಶನ್ಸ್ ನೋಡಬಹುದು ನಾವು ಇದರಲ್ಲಿ? ಸೊ ಕಾಂಪ್ಲಿಕೇಶನ್ಸ್ ಅಂತ ನೋಡಿದಾಗ ಏನಂದ್ರೆ ಈ ಒಂದು ಕಾಯಿಲೆ ಆರ್ಥರೈಟಿಸ್ ಅಂದಾಗ ಏನಾಗುತ್ತೆ ಅಂದ್ರೆ ಸೊ ಒಂದು ಪ್ರೋಗ್ರೆಸ್ ಆಗ್ತಾ ಹೋಗಿದೆ, ತುಂಬಾ ಕಾಯಿಲೆ ಏನಂದ್ರೆ ವಿಪರೀತ ಬೆಳ್ಕೊಂಡು ಹೋಗಿದೆ, ನೀ ಜಾಯಿಂಟ್ಸ್ ಎರಡರಲ್ಲೂ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಕಾಲಲ್ಲಿ ಊತಗಳು ಕಾಣಿಸ್ಕೊಂಡ್ಬಿಟ್ಟು ಸೊ ಅವರಲ್ಲಿ ಮೂವ್ಮೆಂಟ್ ಅನ್ನೋದು ಅಥವಾ ಏನಂದ್ರೆ ಮೊಬಿಲಿಟಿನ ಕಡಿಮೆ ಆಗ್ತಾ ಹೋಗ್ಬಿಟ್ಟು ಅವರಲ್ಲಿ ಏನಾಗುತ್ತೆ ಅಂದ್ರೆ ತೂಕ ಹೆಚ್ಚಳ ಆಗುವಂತ ಒಂದು ಕಾರಣ ನೋಡೋದು. ಅದರಿಂದಾಗಿ ಆ ರಕ್ತನಾಳಗಳಲ್ಲಿ ಏನಂದ್ರೆ ಕ್ಷಮತೆ ಕಡಿಮೆ ಆಗುವಂಥದ್ದು ಅಥವಾ ಕಾರ್ಡಿಯಕ್ ರಿಲೇಟೆಡ್ ಸಂಬಂಧಿಗಳನ್ನ ನೋಡ್ಬೋದು. ಅದೇ ರುಮಟೆಡ್ ಆರ್ಥರೈಟಿಸ್ ಸಂಬಂಧಿ ಸಮಸ್ಯೆಗಳಲ್ಲಿ ನೋಡಿದಾಗ ಏನಾಗುತ್ತೆ ಪರ್ಮನೆಂಟ್ ಡಿಸಬಿಲಿಟೀಸ್, ಆ ಒಂದು ಕೈ ಬೆರಳಾಗಿರ್ಬೋದು, ಕಾಲಿನ ಬೆರಳಾಗಿರ್ಬೋದು, ಅಥವಾ ಯಾವುದೇ ಜಾಯಿಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಿಪರೀತವಾದಂಥ ಡೆಪೊಸಿಷನ್ ಆಗ್ಬಿಟ್ಟು ಪರ್ಮನೆಂಟ್ ಏನಂದ್ರೆ ಡಿಸಬಿಲಿಟಿ ಅಥವಾ ಮೊಬಿಲಿಟಿ ಆ ಒಂದು ಜಾಯಿಂಟ್ ಏನಾದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕೈ ಬೆರಳುಗಳ ವಿಕಾರತೆ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ಇದು ಬಿಟ್ಟಾಗ ಏನಂದ್ರೆ ಹೆಚ್ಚಿನದಾಗಿ ಒಂದು ಫ್ಯಾಟಲ್ ಡಿಸೀಸ್ ಆಗಿ ಮಾರ್ಪಾಡಾಗ್ಲಿಕ್ಕೆ ಏನಂದ್ರೆ ಈ ಒಂದು ಕಾಯಿಲೆಯಲ್ಲಿ ಸಾಧ್ಯ ಇಲ್ಲ. ಬಟ್ ಹೆಚ್ಚಿನದಾಗಿ ನೋವನ್ನ ಕಡಿಮೆ ಮಾಡುವಂತ ಚಿಕಿತ್ಸೆ ಬಳಸ್ತಾ ಹೋದಾಗ, ಸಪ್ರೆಸಿವ್ ಟ್ರೀಟ್ಮೆಂಟ್ ಬಳಸ್ತಾ ಹೋದಾಗ ಏನಾಗುತ್ತೆ ಕಾಯಿಲೆಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ದೇನೆ ಸೊ ಬೇರೆ ರೀತಿ ಅಂದ್ರೆ ಕಾಂಪ್ಲಿಕೇಶನ್ಸ್ ಸೈಡ್ ಎಫೆಕ್ಟ್ಸ್ ಆಗ್ತಾ ಹೋಗ್ಬಿಟ್ಟು ಏನಂದ್ರೆ ಸಮಸ್ಯೆ ಉಂಟಾಗಬಹುದು. ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಅನ್ನ ನೋಡೋದಾದ್ರೆ ಯಾವ ರೀತಿ ಆಗಿರುತ್ತೆ? ಸೊ ಏನಾಗುತ್ತೆ ಅಂದ್ರೆ ವ್ಯಕ್ತಿಗಳಲ್ಲಿ ನೋಡಿದಾಗ ಏನಂದ್ರೆ ಈ ಒಂದು ಕಾಯಿಲೆಯಲ್ಲಿ ಸೊ ಜಾಯಿಂಟ್ ಪೇನ್ಸ್ ಅಂತ ಬಂದಾಗ ಪ್ರತಿಯೊಂದು ಸಹ ಏನಂದ್ರೆ ಒಂದು ಸಾಮಾನ್ಯವಾಗಿ ಅವರು ಶಾರೀರಿಕವಾಗಿ ಶ್ರಮ ವಹಿಸ್ತಾ ಇದ್ದಾರೆ ಅಥವಾ ಏನಾದ್ರೆ ಯಾವ ಒಂದು ಪ್ರದೇಶಕ್ಕೆ ಭೇಟಿ ಮಾಡಿದ್ದಾರೆ, ಒಂದು 3-4 ದಿನಗಳವರೆಗೆ ಏನಾದ್ರೆ ತುಂಬಾನೇ ಹೆಚ್ಚಿನ ಪ್ರಯಾಣ ಆಗ್ತಾ ಇದೆ ಅಂದಾಗ ಶರೀರದಲ್ಲಿ ಏನಂದ್ರೆ ಒಂದು ನೋವು ಕಾಣಿಸ್ಕೊಳ್ಳೋದು ಸಾಮಾನ್ಯ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಫಿಸಿಯೋಲಾಜಿಕಲ್ ಪೇನ್ ಅಂತ ಹೇಳ್ತೀವಿ. ಅಂದ್ರೆ ಫಿಸಿಯೋಲಾಜಿಕಲ್ ಪೇನ್ ಅಂದ್ರೆ ಅದಕ್ಕೆ ಸ್ವಲ್ಪ ಮಟ್ಟಿನ ವಿಶ್ರಾಂತಿ ಸಿಕ್ಕಾಗ ಏನಾಗುತ್ತೆ ತಾನಾಗಿ ತಾನೇ ಕಡಿಮೆ ಆಗ್ತಾ ಹೋಗುವಂತ ನೋಡ್ತೀವಿ. ಬಟ್ ಇದು ಯಾವಾಗ ಅದು ವಿಪರೀತವಾಗಿದೆ, ಯಾವುದೇ ಒಂದು ವಿಶ್ರಾಂತಿನೂ ಸಹ ಸಹಾಯ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಒಂದು ಚಿಕಿತ್ಸೆನೂ ಸಹ ಸಹಾಯ ಮಾಡ್ತಾ ಇಲ್ಲ ಅಂದಾಗ ಅದು ಡಿಸೀಸ್ ಅಥವಾ ಕಾಯಿಲೆ ಆಗಿದೆ ಅಂದಾಗ ಸೊ ಪರ್ಟಿಕ್ಯುಲರ್ ಜಾಯಿಂಟ್ಸ್ಗೆ ಸಂಬಂಧಪಟ್ಟಾಗ ಆಯಾ ಜಾಯಿಂಟ್ ಅಲ್ಲಿ ನೋವು ಪದೇ ಪದೇ ಉಂಟಾಗ್ತಾ ಇದ್ದು ಸೊ ಅವರು ಹೆಚ್ಚಾಗಿ ಶ್ರಮ ವಹಿಸುವಾಗ ಅಥವಾ ನಡೀತಾ ಹೋದಾಗ ಏನಾಗ್ತಾ ಇದೆ ಜಾಯಿಂಟ್ ಅಲ್ಲಿ ಊತ ಕಾಣಿಸ್ತಿದೆ, ಊತದ ಜೊತೆ ಏನಾದ್ರೆ ಅಲ್ಲಿ ಶಾಖ ಉತ್ಪನ್ನ ಆಗ್ತಾ ಇದೆ ಅಥವಾ ಮೇಲ್ಭಾಗದಲ್ಲಿರುವಂತ ಚರ್ಮದಲ್ಲಿ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಏನಂದ್ರೆ ಈ ಒಂದು ಎರಪ್ಷನ್ಸ್ ಕಾಣಿಸ್ತಾ ಇದಾವೆ, ಎರೋಜನ್ ಕಾಣಿಸ್ತಾ ಇದೆ ಅಂದಾಗ ಏನಂದ್ರೆ ಅದೊಂದು ಆಸ್ಟಿಯೋಆರ್ಥೈಟಿಕ್ ಕಂಡೀಷನ್ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಮಲ್ಟಿಪಲ್ ಜಾಯಿಂಟ್ಸ್ ಅಲ್ಲಿ ಸಮಸ್ಯೆ ಇದ್ದು ಶರೀರದ ತುಂಬೆಲ್ಲಾನು ನೋವು ಉಂಟಾಗಿ ರೆಸ್ಟ್ರಿಕ್ಷನ್ ಆಗ್ತಾ ಇದೆ ಅಂದ್ರೆ ರುಮಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಕಾಲಿನ ಹೆಬ್ಬೆರಳು ಜೊತೆಗೆ ಬೇರೆ ನಾನಾ ರೀತಿಯ ಜಾಯಿಂಟ್ಸ್ಗಳು ಊತದ ಜೊತೆಗೆ ಸಮಸ್ಯೆ ಉಂಟಾಗ್ತಿದೆ ಅಂದ್ರೆ ಅದನ್ನು ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಥವಾ ಚರ್ಮ ಸಂಬಂಧಿ ಸಮಸ್ಯೆಯಿಂದ ಸಫರ್ ಆಗ್ಬಿಟ್ಟು ಅದರಲ್ಲಿ ಏನಂದ್ರೆ ಇನ್ನು ಸೋರಿಯಾಸಿಸ್ ಇಂದ ಸಫರ್ ಆಗ್ಬಿಟ್ಟು ಅದಕ್ಕೆ ಚಿಕಿತ್ಸೆನ ಪಡಿತಾ ಇದ್ದಲ್ಲಿ ಅದು ಜಾಯಿಂಟ್ಸ್ ಗೆ ಏನಂದ್ರೆ ಪ್ರೋಗ್ರೆಸ್ ಆವಾಗ ಏನಂತೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಒಂದು ಟೈಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಜನರಲ್ಲಿ ಸೋರಿಯಾಸಿಸ್ ಅನ್ನೋ ಒಂದು ಆಟೋಇಮ್ಯೂನ್ ಡಿಸೀಸ್ ಜೊತೆ ಏನಾಗುತ್ತೆ ಅಂದ್ರೆ ಒಂದು ರುಮಟೆಡ್ ಆರ್ಥರೈಟಿಸ್ ನ ಲಕ್ಷಣಗಳು ಸೇರ್ಬಿಟ್ಟು ಆ ಮೂಳೆಗಳ
ಬೆರಳುಗಳಲ್ಲಿ ಅಥವಾ ಕೈ ಕಾಲಿನ ಬೆರಳುಗಳಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ವಿಪರೀತವಾದಂತ ಊತ ಉಂಟಾಗ್ಬಿಟ್ಟು ಸೊ ಆ ಊತದ ಜೊತೆ ನೋವು ಅನ್ನೋದಿರುತ್ತೆ. ಈ ಕೈ ಕಾಲಿನ ಬೆರಳುಗಳಲ್ಲಿರುವಂತ ಉಗುರುಗಳಲ್ಲಿ ಏನಾಗುತ್ತೆ ಅಂದ್ರೆ ಕ್ರಾಕ್ಲಿಂಗ್ ಅಥವಾ ಏನಾದ್ರೆ ತುಂಬಾ ಮೃದುವಾಗ್ಬಿಟ್ಟು ಸೊ ತನ್ನಿಂದ ತಾನು ಉದುರೋಗ್ತಾ ಇರುವಂತ ಒಂದು ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಇದಕ್ಕೆ ಮೊದಲನೇ ಕಾರಣ ಅಂತ ನೋಡಿದ್ರೆ ಸಪ್ರೆಸ್ ಆಗಿರುವಂತ ಒಂದು ಕಾಯಿಲೆ ಆಗಿರೋದು ಜಾಯಿಂಟ್ಸ್ ಅಲ್ಲಿ ಮೂವ್ ಆನ್ ಆಗಿರುತ್ತೆ. ಹೆಚ್ಚಿನದಾಗಿ ಸ್ಕಿನ್ ಅಲ್ಲಿ ಸಮಸ್ಯೆ ಉಂಟಾಗಿರುತ್ತೆ. ಸ್ಕಿನ್ ನಲ್ಲಿ ಸಮಸ್ಯೆ ಉಂಟಾಗುವ ವಿಪರೀತವಾದಂತಹ ಡ್ರೈನೆಸ್ ಉಂಟಾಗ್ಬಿಟ್ಟು ಶರೀರದಿಂದ ಪೌಡರಿ ಡಿಸ್ಚಾರ್ಜ್ ಆಗ್ತಿರುವಂತದ್ದು. ಸೊ ಅದನ್ನು ಮುಜುಗರ ಹುಟ್ಟಿಸುವಂತ ಕಾಯಿಲೆ ಆಗ್ಬಿಟ್ಟು ಜನರು ಏನ್ ಮಾಡ್ತಾರೆ, ತಕ್ಷಣವಾಗಿ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಹಲವಾರು ಲೇಪನಗಳನ್ನ ಅಥವಾ ಏನಂದ್ರೆ ಆಯಿಂಟ್ಮೆಂಟ್ಸ್ ಅನ್ನು ಬಳಸಿ ಮೆಡಿಸಿನ್ಸ್ ತಗೊಳ್ತಾರೆ. ಅದು ದೀರ್ಘಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಅವರ ಈ ಒಂದು ಕಾಯಿಲೆ ಸಪ್ರೆಸ್ ಆಗ್ಬಿಟ್ಟು ಜಾಯಿಂಟ್ಸ್ ಮೇಲೆ ಎಫೆಕ್ಟ್ ಮಾಡ್ತಾ ಹೋಗ್ಬಿಟ್ಟು ಅವರಲ್ಲಿ ಈ ಒಂದು ತೊಂದರೆಯನ್ನ ಕಾಡ್ಲಿಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಅದಕ್ಕೆ ಹೋಮಿಯೋಪತಿಯಲ್ಲಿ ಖಂಡಿತವಾಗಿ ಏನಂದ್ರೆ ತುಂಬಾ ಸುಲಭವಾಗಿ ಏನಂದ್ರೆ ಆ ವ್ಯಕ್ತಿಯ ಶರೀರ ತತ್ವ ಜೊತೆಗೆ ಆ ಕಾಯಿಲೆ ಶುರುವಾಗಿರೋ ಒಂದು ಪರಿಸ್ಥಿತಿಯಲ್ಲಿ ಆಗಿರುವಂತ ಕಾರಣಗಳೇನೋ ನೋಡ್ಕೊಂಡು ಚಿಕಿತ್ಸೆ ಕೊಟ್ಟಾಗ ನೋವನ್ನೊಂದು ಅಲ್ಲದೆ ಸೊ ಒಳಗಡೆ ಇರುವಂತ ರೊಮ್ಯಾಟೈಡ್ ಆರ್ಥರೈಟಿಸ್ ಅಥವಾ ಸೋರಿಯಾಟಿಕ್ ಆರ್ಥರೈಟಿಸ್ ಗುಣಪಡಿಸ್ತಾ ಜೊತೆಗೆ ಬಂದಿರುವಂತ ಒಂದು ಸೋರಿಯಾಸಿಸ್ ಪೂರ್ತಿಯಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಆರ್ಥರೈಟಿಸ್ ಅಂದ್ರೆ ಏನು, ಆರ್ಥರೈಟಿಸ್ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ, ಇನ್ನು ಯಾವ್ಯಾವ ರೀತಿಯಾಗಿರುವಂತಹ ಆರ್ಥರೈಟಿಸ್ ಇರುತ್ತೆ, ಅದರ ಸ್ಟೇಜ್ಗಳೇನು, ಎಲ್ಲದರ ಬಗ್ಗೆ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ವಾಹಿನಿ.